ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ರೆ ನನಗೆ ಸಂತೋಷವಾಗ್ತಾ ಇದೆ. ನಿಮ್ಮ ಆಸಕ್ತಿಯನ್ನು ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ನಮ್ಮ ಪ್ರಿಯ ಸಹೋದರಿ ಸಹೋದರರು, ನಮ್ಮ ಮಿತ್ರರು, ನಮ್ಮ ಅನ್ಯರು ಕೂಡ, ಎಲ್ಲಾ ಜನಾಂಗದವರು ಕೂಡ ಎಷ್ಟು ಆಸಕ್ತಿಯಿಂದ ನೋಡ್ತಾರೆ. ಇವತ್ತು ಅಪಾರ್ಥ ಮಾಡಿಕೊಂಡಿದ್ದನ್ನು ಅರ್ಥ ಮಾಡಿಕೊಳ್ಳೋಣ. ಯೇಸು ಕ್ರಿಸ್ತನು ಎಲ್ಲರನ್ನು ಸ್ವಸ್ಥತೆ ಮಾಡಿಲ್ಲ. ಬಂದವರನ್ನೆಲ್ಲ ಸ್ವಸ್ಥತೆ ಮಾಡಿದನ? ಇಲ್ಲ. ಮುಟ್ಟಿದ್ಯಾರು? ಒಬ್ಬರೆಲ್ಲ ಎಲ್ಲ ಜನ ನುಗ್ಕೊಂಡು ಹೋಗ್ತಾ ಇದ್ರು. ನೋಡಿದ್ರೆ ಎಲ್ಲ ಜನ ನುಗ್ಕೊಂಡು ಯೇಸು ಕ್ರಿಸ್ತ ಟಚ್ ಮಾಡ್ತಾ ಇದ್ರು. ಆದ್ರೆ ಎಲ್ಲರೂ ಸ್ವಸ್ಥತೆ ಆದ್ರ? ಇಲ್ಲ. ಆದ್ರೆ ಇದನ್ನು ನೋಡಿಕೊಂಡು ನಮ್ಮ ಜನನು ಅದನ್ನು ಹೇಳ್ತಾರೆ, ಯೇಸು ಕ್ರಿಸ್ತು ಎಲ್ಲರನ್ನು ಸ್ವಸ್ಥತೆ ಮಾಡಲಿಲ್ಲ, ಅವತರಿಗೆ ಯಾರು ಇಷ್ಟ ಆಯ್ತು ಅವ್ರಿಗೆ ಮಾತ್ರ ಸ್ವಸ್ಥತೆ ಮಾಡಿದ್ದಾನೆ. ಯೇಸು ಅಂತ ಕರ್ತನು ಅಲ್ಲ ಅನ್ನೋದು ಇವತ್ತು ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ಯೇಸು ಮನುಷ್ಯನಲ್ಲ, ಮನುಷ್ಯನಂತ ಕಾರ್ಯಗಳನ್ನು ಯೋಚಿಸುವಂತ ಮನುಷ್ಯನಲ್ಲ ಆತನು. ಆತನು ತನ್ನ ಕಡೆ ಬಂದು, ಎಲ್ಲರೂ ಬಹಳ ಜಾಗ್ರತೆ ಕೇಳಿದ್ರೆ, ದೇವರ ಆ ಅಪಾರವಾದಂಥ ಅಗಮ್ಯವಾದಂಥ ಒಂದು ವಿಶಾಲವಾದಂಥ ಮನಸ್ಸಾತಂದು. ಎಂಥ ಮನಸ್ಸಾತಂದು? ಒಂದು ವಿಶಾಲವಾದಂಥ ಮನಸ್ಸಾತಂದು. ಆತನ ವಿಶಾಲತ್ವ ಅನೇಕ ಜನರ ಜೀವನದಲ್ಲಿ ಸಂತಸ ಹರ್ಷ ತರತಕ್ಕಂತಾಗಿದೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಬಹಳ ಜಾಗ್ರತೆಯಿಂದ ಕೇಳ್ಕೊತೀರಿ ಈ ಮಾತನ್ನು. ಅನೇಕ ಸಾರಿ ನಾವು ಇಲ್ಲಿ ಅಪಾರ್ಥ ಮಾಡಿಕೊಳ್ತೀವಿ. ಆದರೆ ಕರ್ತನು ಯೇಸು ಕ್ರಿಸ್ತನೇ ಆ ದೇವಕುಮಾರನು, ಮಾನವನಿಗಾಗಿ ಬಂದಿರತಕ್ಕಂಥ ನಿಜವಾದ ರಕ್ಷಕನು, ಮಸಿಹ ಎಂಬುವನು ಆತನೇ ಎಂದು ತಿಳ್ಕೊಳ್ಳೋಣ. ನಾವಿವತ್ತು ಒಂದು ಸಿಂಗಲ್ ಸ್ಟೋರಿ ಹೇಳಿ ಬಯಸ್ತಾ ಇದ್ದಾನೆ. ಒಬ್ಬನು ದೊಡ್ಡ ಗುಂಡಿಯಲ್ಲಿ ಬಿದ್ದಿದೆ. ಎಲ್ಲಿ ಬಿದ್ದಿದ? ಗುಂಡಿ. ಆ ಗುಂಡಿ ಎಂತದಂದ್ರೆ, ಗುಂಡಿ ಎಂತದ್ದು? ಈ ಗುಂಡಿ ಅಲ್ಲ, ಈ ಬಟನ್ ಅಲ್ಲ. ಗುಂಡಿ ಅಂದ್ರೆ ತೆಗ್ಗು. ಆ ತೆಗ್ಗೊಳಗೆ ಕೆಸರಿದೆ. ಆ ಕೆಸರು ಅಂತ ಇಂತ ಕೆಸರಲ್ಲ, उसको हिंदी में दलदल कहते हैं. दलदल में गिरे तो उठने होता है अंदर से, हिले तो भी अंदर जाता, नहीं हिले तो भी अंदर जाता, कुछ भी करने कुछ भी अंदर जाता हो, उसको दलदल कहते हैं. ಅದಕ್ಕೆ ಕನ್ನಡದಲ್ಲಿ ಏನಂತಾರೆ? ದಲ್ದಲ್ ಅಂತಾರೆ. ತೆಲುಗುನಲ್ಲಿ ಊಬಿ ಅಂತಾರೆ. ಏನಂತಾರೆ? ಕೆಸರಿನ ಗುಂಡಿ. ಅದು ಸಾಮಾನ್ಯವಾದ ಗುಂಡಿ ಅಲ್ರಿ, ಕೆಸರಿನ ಗುಂಡಿ. ಇಲ್ಲಿ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಒಬ್ಬನು ಕೆಸರಿನ ಗುಂಡಿಯಲ್ಲಿ ಬಿದ್ದಿದ್ದಾನೆ. ಅವನು ಬಿದ್ದುಕೊಂಡು ಅವನು ಟ್ರೈ ಮಾಡ್ತಾ ಇದ್ದಾನೆ. ಅವನು ಎಷ್ಟು ಪ್ರಯತ್ನ ಮಾಡ್ತಾನೆ ಅಷ್ಟು ಒಳಗೆ ಹೋಗ್ತಾ ಇದ್ದಾನೆ. ಅವನು ಎಷ್ಟು ಟ್ರೈ ಮಾಡ್ತಾನೆ ಮತ್ತೆ ಒಳಗೆ ಹೋಗ್ತಾ ಇದ್ದಾನೆ, ಎಷ್ಟು ಟ್ರೈ ಮಾಡ್ತಾನೆ ಮತ್ತೆ ಒಳಗೆ ಹೋಗ್ತಾ ಇದ್ದಾನೆ, ಮತ್ತು ಸುಮ್ಮನೆ ಇದ್ರು ಕೂಡ ಒಳಗೆ ಹೋಗ್ತಾ ಇದ್ದಾನೆ. ಚುಪ್ ರೈತ ಅಂದ್ರೆ ಸರ್ ಅವನೇ ಉತ್ನಾ ಡೇಂಜರು ಖೈ ಓ ದಲ್ದಲ್ ಉತ್ನಾ ಡೇಂಜರು. ಅದು ಒಳಗೆ ಒಂದು ಸಾರಿ ಬಿದ್ದರೆ ಹೊರಗೆ ಬರಲಿಕ್ಕಾಗುದಿಲ್ಲ. ಕೊನೆಗೆ ಅವನಿಗೆ ಏನು ಗತಿ? ಅವನು ಸಾಯಲೇಬೇಕು. ಆಗ ಇವನು ಮುಳುಗುತ್ತಾ ಇದ್ದ. ಅವನು ಮುಳುಗ್ತಾ ಇದ್ದವನು ಬಹಳ ಮುಳುಗುತ್ತಾ 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 ಸಾಯುವಂತ ಸ್ಥಿತಿಗೆ ಬಂದು ಇಲ್ಲಿವರು ಬಂತು. ಇಲ್ಲಿವರು ಬಂದಿದೆ, ಕೂಗುತ್ತಾ ಇದ್ದ. ನಾವು ಬಂದರು, ಕೆಲವು ಜನ ಬಂದರು. ಜಾಗ್ರತೆ ಅಂತ ಕೇಳ್ಕೊತ್ರಿ. ಮುझे बचाओ ಅಂತ ಹೇಳ್ದ. क्या कर सकता नहीं, तेरा पाप तेरे को डुबा लेके गया, अभी तू अंती तेरा ಸರ್ವನಾಶ. ಏನು ಹೇಳ್ತಾ ಇದ್ದಾರೆ ಬಂದವರು? ದಾರ ಹಾಕಿ ಎಬ್ಬಿಸ್ತಾ ಇಲ್ಲ. ಏನು ಹೇಳ್ತಾ ಇದ್ದಾರೆ? ನಿನ್ನ ಪಾಪ ಕೊಡ ತುಂಬೋಯ್ತು, ನೀನು ಖಲಾಸ್, ನೀನು ಸಾಯಲೇಬೇಕು, ನೀನು ಬದುಕೇನು ಲಾಭ ಇಲ್ಲ ಅಂತೇಳಿ ಒಂದು ದೊಡ್ಡ ಪಂಡಿತನ ಬಂದು ಹೇಳ್ತಾ ಇದ್ದಾನಲ್ಲಿ. तेरे पाप ही तेरे को इतना सत्यानाश करते जा रहा है. अयो ನಾ ಏನು ಮಾಡಬೇಕು? ಏ कुछ नहीं कर सकता उसके लिए, खाली मरना तो लास्ट को इतना ही तेरा अंत. ಅವನು ಹೋಗ್ತಾನೆ. ಏ ಬಚಾವ್ ಬಚಾವ್ ಬಚಾವ್, ಕೊಯ್ ಬಚಾವ್ ಉಸ್ಕೋ, ಯಾರು ಉಳಿಸ್ತಾ ಇಲ್ಲ. ಅವನು ಹೋಗ್ಬಿಟ್ಟ. ಮತ್ತೊಬ್ಬರು ಬಂದ, ಪಂಡಿತನು, ಸಾಧು ಮಹಾರಾಜ್ ಬಂದರು. ಸಾಧು ಮಹಾರಾಜ್ ಬಂದರು. बच्चे ये तेरा पाप का कर्म है, तेरे कर्म के फल है तेरे, और तू चला जाएगा. मेरे कर्म के फल है, मुझे बचाओ तो बचाओ. सो ये फल कैसे, ಈ ಪಾಪ ನಾನು ಹೇಗೆ ಪರಿಹಾರ ಆಗಬೇಕು? ಹೇಳಿಲ್ಲ. वो पाप परिहार नहीं होता, पाप परिहार नहीं होता. वो पाप परिहार कभी होता है? पिछले अगले जन्म में होता है. अगले जन्म में सत्यानाश हुआ, मैं अभी ये जन्म से नरक को जा रहा हूं मैं. ನನ್ನ ಪ್ರಿಯ ಸಹೋದರಿ ಸಹೋದರೇ, ಅವನು ಇನ್ನೂ ಮುಳುಗುತ್ತಾನೆ, ಕೂಗುತ್ತಾ ಇದ್ದಾನೆ. ಇನ್ನೊಬ್ರು ಮಹಾ ವಿದ್ವಾಂಸನು, ಅವನು ಕೂಡ ಬಂದ. ನೋಡಿದ, ಅವನು ವಿಚಾರ ಮಾಡಿದ. ನೀನು ಬಹಳ ಕೆಡುಕನಲ್ಲ, ನೀನು ಬಹಳ ಕುಖ್ಯಾತ ಅಪರಾಧಿ, ನೀನು ಬಹಳ ಕ್ರಿಮಿನಲ್, ನೀನು ಸಾಯೋದೇ ಕರೆಕ್ಟ್ ಅಂತೇಳಿ ಅವನು ಹೋಗ್ಬಿಟ್ಟ. ಇನ್ನು ಇಷ್ಟು ಮಠ ಬದಿ ಕೂಗುತ್ತಾ ಇದ್ದಾನೆ. ಕೊನೆಯೊಬ್ಬರು ಒಬ್ರು ಬಂದು ಅವನು ಕೂಗುತ್ತಾ ಇದ್ದಾನೆ, ಮುಜೆ ಬಚಾವ್. ಅವನು ಏನೂ ಕೇಳಿಲ್ಲ. ಅವನು ಮೊದಲು ಅವನಿಗೆ ದಾರ ಹಾಕಿ ಅವನನ್ನು ರಕ್ಷಿಸಿದ. ನೀ ಯಾವ ಜಾತಿಯವನು, ನೀ ಯಾವ ವರ್ಗದವನು,
ನೀನು ಕ್ರಿಮಿನಲ್ಲ, ನೀನು ರೌಡಿ ಲಿಸ್ಟ್ನಲ್ಲಿದೆಯಾ, ನೀನು ಪಾಪಿಯಾ, ನೀನು ದ್ರೋಹಿಯಾ, ನೀನು ಅಪರಾಧಿ, ಏನೂ ಕೇಳಿಲ್ಲ. ಅವನು ದಾರ ಹಾಕಿ ಮೊದಲು ಅವನು ಹೊರಗೆ ತೆಗೆದ. ಅವ ಹೇಳ್ದ, ಅರೆ ಯಾರ್, ಆತನು ತೆಗೆದವನಿಗೆ ನಿನ್ನ ಬಹಳ ಧನ್ಯವಾದಗಳು ಹೇಳ್ತಾನೆ, ನಿನ್ನ ಜೀವಮಾನ ಕಾಲವೆಲ್ಲ ನಾನು ನಿನ್ನ ಸಾಲ ತೀರಿಸಲಿಕ್ಕಾಗೋದಿಲ್ಲ ಅಂತ ಹೇಳಿದ. ಆಗ ಆತನೇನು ಹೇಳ್ತಾನೆ ಗೊತ್ತಿದೆ? ಏನಿಲ್ಲ, ನೀನು ನನಗೆ ಬೇಕಾಗಿದ್ದವನು, ನೀನು ಬಹಳ ಅಮೂಲ್ಯನು. ಏನು? ತು ಬಹುತ್ ಕಿಮ್ತಿ ಹೈ, ಮೈ ಕಿಮ್ತಿ ಹೈ. ಎಲ್ಲರೂ ನಂಗೆ ಚಿಲ್ಲರ್ ಅಂತ ತಿಳ್ಕೊಂಡಿದ್ದಾರೆ, ಎಲ್ಲರೂ ನನ್ನ ಕ್ರಿಮಿನಲ್ ಅಂತ ತಿಳ್ಕೊಂಡಿದ್ದಾರೆ, ನಾನು ಕೆಡುಕನ್ ಅಂತ ತಿಳ್ಕೊಂಡಿದ್ದಾರೆ. ಆದರೆ ನನಗೆ ನೀವು ಕಿಮ್ತಿ ಅಂತ ಹೇಳಿದ್ರೆ, ನೈ ತು ಬಹುತ್ ಅಮೂಲ್ಯ ಹೈ. ಮಾನವ ಆಯಿತು, ಕಿಸ್ಕಿ ಸೃಷ್ಟಿ ಆಯಿತು? ಪರಮೇಶ್ವರ್ ಕಿ ಸೃಷ್ಟಿ ಹೈ. ಪರಮೇಶ್ವರ್ ನಿನ್ನನ್ನು ಎದರಿಂದ ಮಾಡಿದಾನೆ? ತನ್ನ ಸ್ವರೂಪದಲ್ಲಿ, ತನ್ನ ಹೋಲಿಕೆಗೆ ಸರಿಗೆ, ತನ್ನ ಸ್ವರೂಪ ತನ್ನ ಹೋಲಿಕೆಯಾಗಿ ಮಾಡಿದಾನೆ ಮನುಷ್ಯನನ್ನು ಹೊರತು ಮಂಗನನ್ನಾಗಿ ಮನುಷ್ಯನನ್ನು ಮಾಡಲಿಲ್ಲ. ಅವಾಗ ಆತನ ಪ್ರೀತಿಯನ್ನು ತೋರಿಸಿ ಎಬ್ಬಿಸ್ತಾನೆ. ಇನ್ನು ಮುಂದೆ ಹುಷಾರಾಗಿ ನಡ್ಕೋಪ್ಪ, ಇನ್ನು ಮುಂದೆ ಜಾಗ್ರತೆಯಿಂದ ನಡ್ಕೋ, ಈ ಭಯಂಕರವಾದಂಥ ದಲ್ದಲ್ನಲ್ಲಿ ಬೆಳೆದಂತೆ ನೀನು ನೋಡ್ಕೋ ಅಂತ ಹೇಳ್ತಾನೆ. ಇನ್ನು ಮುಂದೆ ಏನು ಮಾಡಬೇಡ, ಇಂಥ ಭಯಂಕರವಾದಂಥ ಕೆಸರಲ್ಲಿ ಬೀಳಬೇಡ ಎಂಬುದಾಗಿ ಅವನನ್ನು ಎಬ್ಬಿಸಿದ್ದಾನೆ. ಇದೇ ಅನೇಕ ಮಹಾ ಪಂಡಿತರು, ಮಹಾ ದೊಡ್ಡ ದೊಡ್ಡ ವಿದ್ವಾಂಸರು, ತಮ್ಮನ್ನು ತಾವು ದೇವರೆಂದು ಎನಿಸಿಕೊಂಡಿದ್ದವರು ಬಹಳ ಜನರು ಇದೇ ರೀತಿಯಲ್ಲಿ ಬಂದು ಹೇಳ್ತಾರೆ. ಆದರೆ ಅವರು ಮುಳುಗುತ್ತಾ ಇದ್ದು, ಅವನು ಪಾಪದಲ್ಲಿ ಮುಳುಗ್ತಾ, ಎದಲ್ಲಿ ಮುಳುಗ್ತಾರೆ, ಅದಕ್ಕೆ ಕೇಳಿಲ್ಲ. ಆದರೆ ಎಲ್ಲರೂ ನಿನ್ನ ಬದುಕು ಹಿಂಗಿದೆ, ನೀನು ಮಾಡಿದ ಕರ್ಮ, ಇದಕ್ಕೆ ಪರಿಹಾರ, ಅದಕ್ಕೆ ಪರಿಹಾರ, ಅಲ್ಲಿ ಹೋಗು ಇಲ್ಲಿ ಹೋಗು ಎಲ್ಲ ಮಾಡ್ತಾ ಇದ್ದಾರೆ. ಒಬ್ಬನು ಹೇಳಿದಂತೆ, ನೀನು 100 ಸುತ್ತು ದೇವಾಲಯದಲ್ಲಿ ಸುತ್ತು ತಿರುಗು ಅಂತ ಹೇಳಿದಂತೆ. 100 ಸುತ್ತು ತಿರುಗಿದ್ರು ಕೂಡ ಅವನ ಪಾಪ ಪರಿಹಾರವಾಗಲಿಲ್ಲ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಒಬ್ಬನು 1,000 ಮೆಟ್ಲುಗಳಿದೆ, ಆ ಮೆಟ್ಲು ಎಲ್ಲ ನೀನು ಮೊಣಕಾಲ ಮೇಲೆ ಹತ್ತಿ ಹೋಗಬೇಕು ಅಂತ ಹೇಳಿದ. ನೀನು ಸ್ವಲ್ಪ ಮೊಣಕಾಲಿನಿಂದ ಗಾಯ ಆಗಬೇಕು, ನೀನು ಕಷ್ಟಪಟ್ಟು ನೀನು ಬಹಳಷ್ಟು ಹಿಂಸೆ ತಗೋಬೇಕು, ಆವಾಗ ದೇವರು ನಿಮಗೆ ಒಳ್ಳೇದು ಮಾಡ್ತಾನೆ ಎಂಬುದಾಗಿ ಹೇಳಿದ. ಪ್ರೈಸ್ ಲಾರ್ಡ್ ಜೀಸಸ್. ಆದರೆ ಇಲ್ಲೇ ನಾವು ನೋಡ್ತಿರ್ತಕ್ಕಂಥ ಕ್ರಿಸ್ತ ಯೇಸು ಎಂಥ ಒಳ್ಳೆ ಕಾರ್ಯಗಳು ಮಾಡಿದ್ದಾನೆ. ಆತನು ದೇವರು ಅಂತೇಳಿ ಒಂದು ಬೈಬಲ್ ಗೊತ್ತಿಲ್ಲದ, ಕ್ರಿಶ್ಚಿಯನ್ ಗೊತ್ತಿಲ್ಲದ ವ್ಯಕ್ತಿ ಅದನ್ನು ಓದಿ, ಅರೆ ये यीशु मसीह क्या है, ये क्या है, ऐसा कर रहा है, उसको पूछ रहा नहीं क्या नहीं. ಯೇಸು ಮಸಿ, ಯೇಸು ಕ್ರಿಸ್ತನು ಈ ಬಂದಿರುವ ಎಲ್ಲಾ ರೋಗಿಗಳನ್ನು ನೋಡಿ ಅವ್ರು ಎಂಥವ್ರು, ಎಂಥ ಕೆಡುಕರು, ಎಂಥವಳು ಒಳ್ಳೆಯವರು ಅಂತೇಳಿ ಕೇಳ್ತಾ ಇಲ್ಲ, ಅವರೆಲ್ಲರನ್ನು ಸ್ವಸ್ಥತೆ ಮಾಡ್ತಾ ಇದ್ದಾನಲ್ಲ. ಏಕ ಯೇಸು ಮಸಿ ऐसा कर रहा है. ಯಾರು ಕೇಳಿದ್ರು ಆ ಕಾಲದಲ್ಲಿ? ಪಂಡಿತರು. ಆ ಕಾಲದಲ್ಲಿ ಪಂಡಿತರಿದ್ರು. ನಮ್ಮ ಬೈಬಲ್ನಲ್ಲಿ ಕೂಡ ಪಂಡಿತರಿದ್ದಾರೆ ಬಹಳ ಜನ, ಎಲ್ಲರೂ ಹೇಳ್ತಿರಲ್ಲ. ಆ ಕಾಲದಲ್ಲಿ ಪಂಡಿತರು ಕೇಳ್ತಾ ಇದ್ರೆ, ಏನಪ್ಪ ಇದನ್ನು ಇಷ್ಟೆಲ್ಲ ಮಾಡಿದ್ರು ಕೂಡ ಈತನು ಯಾವುದೇ ರೀತಿಯಾದಂತ ಎಲ್ಲ ಜನರ ಮೇಲೆ ಕೈ ಇಟ್ಟು ಆರಾಮ್ ಮಾಡ್ತಾ ಇದ್ದಂತೆ. ಬಹಳ ಜನ ಆಶ್ಚರ್ಯ ಸಿಗುತ್ತಾರೆ. ಏಕೆ ಸಪ್ಪರ ಹಾತ್ ರಖ ರಹಾ ಹೈ, ಬಿಮಾರಿ ಲೋಕ್ ಸಬ್ ಲೋಕ್ ಆ ರಹೆ. ಎಲ್ಲರೂ ಬಂದ ಕೂಡಲೇ ಅವರು ಏನೂ ಕೇಳಿಲ್ಲ ರೀ. ಯೇಸು ರೋಗಿಯಾಗಿ ಎಲ್ಲ ಬಂದಿದ್ದವ್ರ ಮೇಲೆ ಕೈ ಇಡ್ತಾರೆ. ಎಲ್ಲರ ಮೇಲೆ ಕೈ ಇಟ್ಟಿದ್ದಾರಂತೆ. ಬೈಬಲ್ ಎಲ್ಲರ ಮೇಲೆ ಕೈ ಇಟ್ಟಿದ್ದಾರ. ಹಲ್ಲೆಲೂಯಾ. ಅದಕ್ಕೆ ನಾವು ಓದುವಾಗ ಸರಿ ಓದಬೇಕು. ನೋಡ್ರಿ, ಈಗ ಚೆನ್ನಾಗಿ ಮತ್ತೆ ಸೋರ್ತ ಮುಗಿದಿದಲ್ಲ. ಈಗ ಈ ವರ್ಷದಲ್ಲಿ ಪೂರ ಕಂಪ್ಲೀಟ್ ಬೈಬಲ್ ಮುಗಿತದೆ ನಮ್ಮ ಹುಡುಗರದು. ಅಷ್ಟು ಒಳ್ಳೆಯ ಯವನಸ್ಥರಾಗಿದ್ದಾರೆ ನಮ್ಮ ಪ್ರಿಯರು. ಅದಕ್ಕಾಗಿ ಇವತ್ತು ಮತ್ತೆ ಇದು ನಾವು ವಾಕ್ಯದಲ್ಲಿರ್ತಕ್ಕಂಥ ಸತ್ಯವನ್ನು ನಾವು ನೋಡ್ಕೊಳ್ಳೋಣ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಈಗ ತಾನೇ ನಾವು ಅದನ್ನು ನೋಡ್ತಾ ಬಂದಿದ್ದೇವೆ. ಅದೇನಲ್ಲ, ಬಹಳ ಅದ್ಭುತವಾದಂಥ ಲೂಕಾಸ್ ಸುವಾರ್ತೆ 7ನೇ ಅಧ್ಯಾಯ 40ನೇ ವಚನ. ಲೂಕಾಸ್ ಸುವಾರ್ತೆ 7ನೇ ಅಧ್ಯಾಯ 40ನೇ ವಚನ. ದಯಮಾಡಿ ಅದನ್ನು ಓದುವಾಗ ಜಾಗೃತಿಯಿಂದ ಓದ್ತೀರಿ. ಲೂಕಾಸ್ ಸುವಾರ್ತೆ 4ನೇ ಅಧ್ಯಾಯ 40ನೇ ವಚನ. ಅದಕ್ಕೆ ಕರ್ತನಾದ ಯೇಸು, ಹಲೋ, ಲೂಕಾಸ್ ಸುವಾರ್ತೆ 4ನೇ ಅಧ್ಯಾಯ 40ನೇ ವಚನ ರೀ. ನಾನು ತಪ್ಪು ಹೇಳಿದ್ದೀನ? ಪರವಾಗಿಲ್ಲ. ಸೂರ್ಯಾಸ್ತಮನ ಆಗುತ್ತಿರುವಾಗ ನಾನಾ ವಿಧವಾದ, ಒಂದೇ ವಿಧವಾದಂತ ರೋಗಗಳ, ನಾನಾ ವಿಧವಾದಂತ ರೋಗಗಳಿಂದ ಅಸ್ವಸ್ಥರಾದವರೆಲ್ಲರೂ ಅವರು ಯಾರ ಬಳಿಗೆ ತಂದರು? ಯೇಸುವಿನ ಬಳಿಗೆ. ಹೇಳುವಾಗ ಜಾಗ್ರತೆ ಅಂತ ಹೇಳ್ತೀರಿ. ಯೇಸುವಿನ ಬಳಿಗೆ ತಂದರು. ಆಗ ಯೇಸು ಅವರನ್ನು ಪ್ರತಿಯೊಬ್ಬನ ಮೇಲೆ ತನ್ನ ಕೈಯನ್ನಿಟ್ಟು, ಅಂಡರ್ಲೈನ್ ಮಾಡ್ರಿ ಇದನ್ನು, ಅವರ ಗಾಡ್ ಇಸ್ ಅ ಗುಡ್ ಗಾಡ್. तुम्हारा परमेश्वर यीशु मसीह इतना महान है, किसी पर भेदभाव नहीं किया. ಯೇಸು ಕ್ರಿಸ್ತನು ಪ್ರತಿ ಒಬ್ಬರ ಮೇಲೆ ಕೈಯನ್ನಿಟ್ಟು, ಅಲ್ಲಿ ಮುಂದಿರೋದಿ
ಮುಂದೆ ಇಂಪಾರ್ಟೆಂಟ್, ಪ್ರತಿಯೊಬ್ಬರ ಮೇಲೆ ಕೈ ನೆಟ್ಟು ಕಳಿಸಿದ ವಾಪಸ್ಸು. ಅವರನ್ನು ವಾಸಿ ಮಾಡಿದನು, ಸ್ವಸ್ಥಪಡಿಸಿದನು. ಈಗ ಹೇಳಿ, ಯೇಸು ಮಸಿ तेरे जैसा है कोई नहीं. ಪ್ರೈಸ್ ಲಾರ್ಡ್ ಜೀಸಸ್. ಎಷ್ಟು ಘೋರ ಪಾಪಿಗಳು. ಈಗ ಎಲ್ಲರ ಮೇಲೆ, ಒಬ್ಬರ ಮೇಲೆ ನೋಡ್ರಿ ಎಷ್ಟು ಇಂಟ್ರೆಸ್ಟಿಂಗ್ ಇದೆ. ಎಲ್ಲರ ಮೇಲೆ ಕೈ ಇಟ್ಟು ಸ್ವಸ್ಥಪಡಿಸಿ. ಮುಂದೆ ಉತ್ತರಮ್ಮ, ಪ್ರತಿಯೊಬ್ಬರ ಮೇಲೆ ಕೈ ಇಟ್ಟು ಅವರನ್ನು ವಾಸಿ ಮಾಡಿದನು. ದೆವ್ವಗಳು ಸಹ ಅಬ್ಬಾ ನೀನು ದೇವಕುಮಾರನೇ ಎಂದು ಅಬ್ಬರಿಸಿ ಅನೇಕರನ್ನು ಬಿಟ್ಟು ಹೋದವು. ತಾನೇ ಮಸೀಹ. ಯಾರಿಗೆ? ಸಬ್ಲೋಕತೆ ಮಸೀಹ. ಯಾರಿಗೆ ತಿಳಿದು ಬಂದು? ದೆವ್ವಗಳಿಗೆ, ದೆವ್ವ ಪೀಡಿತರಿಗೆ, ಮಾಟ ಮಂತ್ರ ಶಕ್ತಿಗಳಿಗೆ. ತಾನೇ ಮಸೀಹ ಎಂದು ತಿಳಿದುಕೊಂಡು, ಯೇಸುವೆ ಆ ಮಸೀಹ ಎಂದು ತಿಳಿದುಕೊಂಡು ಅವುಗಳನ್ನು ಮಾತಾಡದಂತೆ ಗದರಿಸಿದನು. ಅಷ್ಟೇ ಸಾಕು, ಥ್ಯಾಂಕ್ ಯು. ಈಗ ಇಲ್ಲೇ ನಾವು ಏನು ನೋಡ್ತಾ ಇದ್ದೇವೆ? ಯೇಸು ಕ್ರಿಸ್ತನ ಭೂಲೋಕಕ್ಕೆ ಬಂದು ಅನೇಕ ಸಾರಿ ನಮ್ಮ ಜನರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕುರಿತು ತಪ್ಪಾಗಿ ಅರ್ಥ ಮಾಡಿಕೊಂಡು ತಪ್ಪಾದ ಕಾರ್ಯಗಳನ್ನು ತೋರಿಸ್ಕೊಡ್ತಾರೆ. ಯೇಸು ಕ್ರಿಸ್ತನ ಎಲ್ಲರ ಮೇಲೆ ಕೈ ಇಟ್ಟೆಲ್ಲ ಗೊತ್ತಿದೆ. ಯಾರು ವಿಶ್ವಾಸದಿಂದ ಬಂದಿದ್ರೆ ಅವರಿಗೆ ಕೈ ಇಟ್ಟಿದೆ ಅಂತ ಹೇಳಿದ್ರೆ, ಅಲ್ಲೆಲ್ಲೂಯಾ. ವಿಶ್ವಾಸ ಇಲ್ಲದವ್ರನ್ನ ಯೇಸು ಗುಣಪಡಿಸಲಿಲ್ಲ ಅಂತ ಹೇಳ್ತಾರೆ. ಹಲೋ, ಹೌದಾ ಇಲ್ಲ? ವಿಶ್ವಾಸ ಮೇಲೆ ದೇವರು ಸ್ವಸ್ಥತಾ ಪರಚೋಡು. ಈಗ ಬಂದಿದ್ದ ಒಂದಲ್ಲ ಎರಡಲ್ರಿ, ಗ್ರಾಮ ಗ್ರಾಮ ಹಳ್ಳಿ ಹಳ್ಳಿ ಬಂದವಲ್ಲಿಂದ. 1ನೇ ಅಧ್ಯಾಯ 32 ಮಾರ್ಕ್ಸ್ ವಾರ್ತೆ 1ನೇ ಅಧ್ಯಾಯ 32 ಅಲ್ಲಿ ನೋಡ್ರಿ. 1ನೇ ಅಧ್ಯಾಯ 32 ನೋಡ್ರಿ ಎಲ್ಲ. 1ನೇ ಅಧ್ಯಾಯ ಮಾರ್ಕ್ಸ್ ವಾರ್ತೆ 1:32 ಮಾರ್ಕ್ಸ್ ವಾರ್ತೆ. ಸಂಜೆಯಲ್ಲಿ ಸೂರ್ಯನ ಮುಳುಗುತ್ತಿದ್ದಾಗ ಅವರು ಅಸ್ವಸ್ಥ ಇದ್ದವರನ್ನೆಲ್ಲ, ದೆವ್ವ ಹಿಡಿದವರನ್ನೆಲ್ಲರನ್ನು ಆ ಪಟ್ಟಣದ ಬಾಗಲಗಳ ಬಳಿಯಲ್ಲಿ ಒಟ್ಟಾಗಿ ಯಾರು? ರೋಗಿಗಳಿಗೆ ಹೆಚ್ಚಾಗಿದ್ದಾರೆ. ನಾನಾ ವಿಧವಾದಂತ ರೋಗಿಗಳು. ಇದಲ್ಲದೆ ಮಾಮೂಲಿ ರೋಗ, ವಿಧ ವಿಧವಾದಂತ ರೋಗಗಳಿಂದ ಅಸ್ವಸ್ಥರಾಗಿದ್ದ ಅನೇಕರು, ಒಬ್ಬರಿಬ್ಬರಲ್ರಿ, ರೋಗಿಗಳೇ ಜಾಸ್ತಿ ಬಂದಿದ್ದಾರೆ ಪೇಷಂಟ್ಗಳಿಗಿಂತ. ಅನೇಕರು ಆತನು ಅವರ ಅದೇ ಸೇಮ್ ಚಾಪ್ಟರ್ ಅದು. ಆತನು ಅವರ ಮೇಲೆ ಕೈ ಇಟ್ಟು ಸ್ವಸ್ಥತೆ ಮಾಡಿ ಬಹಳ ದೆವ್ವಗಳನ್ನು ಬಿಡಿಸಿದನು. ದೆವ್ವಗಳು ಆತನನ್ನು ಆತನು ಯಾರು ಎಂದು ಅರಿತಿರುವುದರಿಂದ ಅವುಗಳನ್ನು ಮಾತಾಡ್ಲಿಕ್ಕೆ ಬಿಡ್ಲಿಲ್ಲ. ಸೈತಾನಕ್ಕೂ ಬೋಲಿಂಗ್ ಇದೆಯಾ? ದೇವಗಳನ್ನು ಮಾತಾಡ್ಲಿಕ್ಕೆ ಬಿಡಲಿ, ಶಡಪ್ ಅಂತ ಹೇಳಿದೆ. ಯಾಕಂದ್ರೆ ನೀನು ದೇವಕುಮಾರನು, ತೇರೆ ಸಾಕ್ಷಿ ಮುಜೆ ನೈ चाहिए. ನಿನ್ನ ಟೆಸ್ಟ್ ಮನಿ ನನಗೆ ಬೇಕು, ನೀನು ಸಾಬೀತು ಮಾಡೋದು ಬೇಕಾಗಿಲ್ಲ. ನಾನು ಯಾರು ಅನ್ನೋದಾಗ ನನಗೆ ಗೊತ್ತಿದೆ. ಪ್ರೈಸ್ ಲಾರ್ಡ್ ಜೀಸಸ್. ದೇವಗಳಿಗೆ ಆತ್ಮದಿಕ್ಕಲು ದಯಮಾಡಿ ಇಲ್ಲಿ ಕೇಳಿಸ್ಕೊತೀರಿ. ಇಲ್ಲಿ ಇದು ಸೇಮ್ ಚಾಪ್ಟರ್ ಅಂడి. ಇದು ಅಲ್ಲಿಯೂ ಇದ್ದಿದ್ದು ಇಲ್ಲಿ ಎರಡು ಸೇಮ್. ಆದರೆ ಇಲ್ಲಿ ಎಲ್ಲರ ಮೇಲೆ ಕೈ ಇಟ್ಟನೆಂಬುದಾಗಿಲ್ಲ ಇಲ್ಲಿ. ಆದರೆ ಅದೇ ಸೇಮ್ ಅಲ್ಲೇ, ಅದೇ ಸೇಮ್ ಲೂಕ ಏನು ಮಾಡಿದಾನೆ? ಆತನು ಯೇಸು ಕ್ರಿಸ್ತನ ಸಮೀಪದಲ್ಲಿದ್ದು ಸ್ಟಡಿ ಮಾಡಿದ್ದಾನೆ. ಮಾರ್ಕನು ಇದನ್ನು ನೋಡಿದ್ದಾನೆ, ಆದರೆ ಗುಣವಾಗಿದೆ ಅಂತ ನೋಡಿದ್ದಾನೆ. ಆದ್ರೆ ಲೂಕ ಬಹಳ ಸಮೀಪದಲ್ಲಿ ಇದ್ದು ನೋಡ್ತಾ ಇದ್ದಾನೆ, ಗಮನಿಸ್ತಾ ಇದ್ದಾನೆ. ಯಾಕಂದ್ರೆ ಲೂಕ ಯಾರ್ರಿ? ಲೂಕ ಯಾರ್ರಿ? ಲೂಕ ಅಲ್ಲಿ ಅಜ್ಜಿಗೆ ಹೋಗೋಗಿ ಏನಾರು ಕೊಟ್ಟೋಗ್ರಪ್ಪ. ಅಲ್ಲೆಲ್ಲೂಯ್ಯ. ಲೂಕ ಯಾರ್ರಿ? ಡಾಕ್ಟರ್, ವೈದ್ಯನು. ಅದಕ್ಕೆ ಇಲ್ಲಿ ನೋಡ್ರಿ, ಮಾರ್ಕನ್ ಯಾರು? ಆತನ ಒಂದು ಸಾಮಾನ್ಯವಾದ ವ್ಯಕ್ತಿ. ಆದ್ರೆ ಲೂಕ ವೈದ್ಯನಾಗಿರೋದ್ರಿಂದ ಅವನು ನೋಡಿ ಕ್ಲಿಯರ್ ಆಗಿ ಕರೆಕ್ಟ್ ಆಗಿ ಡೀಟೇಲ್ಸ್ ಕೊಡ್ತಾ ಇದ್ದಾನಲ್ಲಿ. ಲೂಕ ವೈದ್ಯನು. ಯಾಕಂದ್ರೆ ಯೇಸು ಕ್ರಿಸ್ತನು ತನ್ನ ಬಳಿಯಲ್ಲಿ ಬಂದಿರುವ ನಾನಾ ವಿಧವಾದಂತ ರೋಗಿಗಳು. ಮಾರ್ಕ್ ಏನ್ ಹೇಳ್ತಾನೆ? ಎಲ್ಲಾ ತರದ ರೋಗಿಗಳು. ಬಹಳ ಸಂತೋಷವಾಯ್ತು. ಮೊನ್ನೆ ನಾವು ಒಂದು ಹಾಸ್ಪಿಟಲ್ ಪ್ರೋಗ್ರಾಮ್ಗೆ, ಇದು ಒಂದು ಕಾರ್ಯಕ್ರಮ ಹೋಗಿದ್ವಿ. ಕಾರ್ಯಕ್ರಮ ಅಂದ್ರೆ ಒಂದು ವಿಷಯಕ್ಕಾಗಿ ಹೋಗ್ತಾ ಇದ್ವಿ. ಹೋಗ್ತಾ ಇರುವಾಗ ಅವರು ಪ್ರತಿಯೊಂದಕ್ಕೂ, ಕಿಡ್ನಿಗೆ ಒಂದು ಡಾಕ್ಟರ್, ಹಾರ್ಟ್ಗೆ ಇನ್ನೊಂದು ಡಾಕ್ಟರ್, ಮೆದುಳಿಗೆ ಇನ್ನೊಂದು ಡಾಕ್ಟರ್, ಮೆದುಳು ನಾಡಿ ನರಗಳಿಗೆ ಮತ್ತೊಂದು ಡಾಕ್ಟರ್, ಕಣ್ಣಿಗೆ ಮತ್ತೊಂದು ಡಾಕ್ಟರ್, ಬಾಯಿಗೆ ಯಾಕಂದ್ರೆ ನಿನ್ನೆ ಹಲ್ಲು ಎಲ್ಲ ಆಗಿತ್ತು, ಎಲ್ಲರೂ ಹಲ್ಲೆಲ್ಲ ತೆಗೆಸ್ಕೊಂಡು ಬಂದರೆ ಹಲ್ಲಿಗೆ ಮತ್ತೊಂದು ಡಾಕ್ಟರ್, ಮೂಗು ENT. ಥ್ಯಾಂಕ್ ಯು ವೆರಿ ಮಚ್, ವೆರಿ ಗುಡ್. ನೋಡಿ ಎಷ್ಟು ಬುದ್ಧಿವಂತರು. ಈ ಅಂದ್ರೆ ಏನು? ಇಯರ್, ನೋಸ್,
ಏನು ಗಂಟಲು, ಇದು ಕಿವಿ ಮೂಗು, ಇದಕ್ಕೊಂದು ಸ್ಪೆಷಲಿಸ್ಟು. ನಾನಾ ವಿಧವಾದಂಥ ರೋಗಿಗಳು ಬಂದಿದ್ದು ಡಾಕ್ಟರ್ ಲೂಕ ನೋಡಿದ್ದಾನೆ. ಮಾರ್ಕ್ ಸ್ವಾರ್ಥ ಏನು ಮಾಡಿದೆ, ಮಾರ್ಕನ್ ಏನು ಮಾಡಿದಾನೆ, ಎಲ್ಲ ಥರ ಆಲ್ ಕೈಂಡ್ಸ್ ಆಫ್ ಸಿಕ್ ಪೀಪಲ್. ಮತ್ತು ಇವರೆಲ್ಲರಲ್ಲಿ ಎಲ್ಲರೂ ಒಳ್ಳೆಯವರಿದ್ರೇನ್ರಿ? ಸಬ್ ಲೋಕ ಎಲ್ಲರೂ ಬಂದಿದ್ದಾರೆ, ರಾಶಿ ರಾಶಿ ತುಂಬಿದ್ದಾರೆ ಆತನ ಬಂದಿರೋ ಸ್ಥಳಕ್ಕೆ. ಪಟ್ಟಣದ ಬಾಗಿಲದ ಹತ್ರ ಎಷ್ಟೋ ರಾಶಿ ಜನ ತುಂಬಿದ್ದಾರೆ, ರೋಗಿಗಳು. ಎಲ್ಲರೂ ಒಳ್ಳೆಯವರು ನಾನು ಹೇಳ್ತೇನೆ, ಆದ್ರೆ ಒಬ್ಬರು ಒಳ್ಳೆಯವರಿಲ್ಲ ಅಂತ ಹೇಳ್ತೀನಿ. ಯಾಕಂದ್ರೆ ರೋಗ ಅನ್ನೋದೇ ಶಾಪ, ತನ್ನ ಪಾಪದಿಂದ ಬಂದಿರತಕ್ಕಂಥ ಶಾಪ. ರೋಗ ಪಾಪದಿಂದ ಬಂದಿರತಕ್ಕಂಥ ಶಾಪ. ದರಿದ್ರ, ಬಡತನ, ಅದು ಕೂಡ ಪಾಪದಿಂದ ಬಂದಿರತಕ್ಕಂಥ ಶಾಪ. ಮತ್ತೇನು, ಮನಃಶಾಂತಿ ಇಲ್ಲದ ಜೀವನ, ಗೊಂದಲ, ಕನ್ಫ್ಯೂಸ್, ಅಶಾಂತಿ, ಅಸಮಾಧಾನ, ಇದು ಕೂಡ ಪಾಪದಿಂದ ಬಂದಿರತಕ್ಕಂಥ ರೋಗ. ಗಂಭೀರವಾಗಿ ಹೇಳ್ತಿರಲ್ವಿಯ. ಮೊನ್ನೆ ಒಂದು ರಾಜ ಮಹಾರಾಜದ ಕಥೆಗಳನ್ನು ನಾನು ಸ್ಟಡಿ ಮಾಡ್ತಿರುವಾಗ ಬಹಳ, ಧರ್ತಿ ಪರ್ ಸಬ್ಸೆ ಭಾರಿ ಚೀಸ್ ಕ್ಯಾ ಹೈ, ಕ್ಯಾ ಹೈ ಬಾ, ಬರ್ ಧರ್ತಿ ಪರ್ ಭಾರಿ, ಎಲ್ಲದಕ್ಕಿಂತ ಭಾರವಾದಂಥ ವಸ್ತು ಯಾವುದ್ರಿ? ಯಾವುದ್ರಿ? ಎಲ್ಲದಕ್ಕಿಂತ ವಜನ್, ಯಾರು ಭರಿಸ್ಲಿಕ್ಕೆ ಆಗುದಿಲ್ಲ, ಅದು ಓರ್ಲಿಕ್ಕೆ ಆಗುದಿಲ್ಲ. ವೆರಿ ಗುಡ್, ಹೃದಯ, ವೆರಿ ಗುಡ್. ಮತ್ತು ಎಲ್ಲದಕ್ಕಿಂತ ಭಾರವಾದಂಥ ಧರತಿ में कोई भी उसे उठा नहीं सकता, कितना बड़ा पहलवान रहते उठा नहीं सकता. ಪಾಪ ಏನು? ಪಾಪ, ದ್ರೋಹ, ಅಪರಾಧಗಳು, ಅದು ಯಾರೂ ಅದನ್ನು ಭರಿಸಲಿಕ್ಕಾಗೋದಿಲ್ಲ. ಪಾಪದಲ್ಲಿ ಹೊತ್ಕೊಂಡಿದ್ದು ಅವನು ಯಾವತ್ತು ಮೇಲೆ ಬರೋದಿಲ್ಲ, ಅವನ ಜೀವನ ಸುಖವಾಗಿರೋದು. ಯಾಕಂದರೆ ಪಾಪ ಭಾರ, ಬಹಳ ಭಯಂಕರವಾದಂಥ ಭಾರ. ಅದು ಸುಖವಾಗಿರ್ಲಿಕ್ಕೆ ಕೊಡೋದಿಲ್ಲ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಅದೇ ಪಾಪದ ನಿಮಿತ್ತ ಮನುಷ್ಯನಿಗೇನು ಬಂದಿದೆ? ರೋಗ. ನೋಡಿ, ನೆನ್ಪಿಟ್ಕೊಳ್ರಿ, ಈ ಮಾತಕ್ಕೆ ಸತ್ಯವಾದ ನೆನ್ಪಿಟ್ಕೊಳ್ಬೇಕು. ಸತ್ಯ ಅನ್ನೋದು ಇಲ್ಲೇ ಇರೋದು. ನಮಗೆ ಎಲ್ಲಾದ್ರೆ ಹೋಗಿದ್ಕೊಳ್ಳಿ, ಭಾಳ ಜನ ಹೇಳ್ತಾರೆ, ಇಲ್ರಿ तुम्हारे घर में बहुत तकलीफ है ना, है जी, ओ तुम्हारा तकलीफ नहीं जाना, है जी, कौन की कराए रहेंगे देखो तेरे को, ಅಲ್ಲ ಯಾರೋ ಮಾಡಿಸಿರ್ಬೋದು ನೋಡ್ರಿ. नहीं जी बहुत तकलीफ हो रहा तुम्हें, इतना तकलीफ हो, कितने 3-4 महीने हुआ, 1 साल हुआ, तुम्हारा तकलीफ नहीं क्या, कौन की कराए रहेंगे तुम्हारे है? ಅಲ್ಲಿ ಹೋಗ್ರಿ ಹೇಳ್ತಾನೆ. ಅಲ್ಲಿ ಎಲ್ಲೇ ಆ ಸುಡ್ಗಾಡು ಮುಳೆಗದನಲ್ಲ, ಹಾ, ಅಲ್ಲಿ ಹೋಗ್ರಿ, ಅಲ್ಲಿ ಹೇಳಿ ಹೋಗ್ತಾನೆ. ಅವನು ಹೇಳ್ತಾನೆ ನಿನಗಂತ. ಅವನು ಬಂದ ಕೂಡಲೇ ಅವನು ಗೊತ್ತಿದೆ ನೀವು ಗಿರಾಕಲ್ಲ ಅಂತ ಅವ್ರು ಅಂತೇಳಿ. ನೀವೆಲ್ಲ ಯಾವಾಗಲೂ ತಮ್ಮ ಬಗ್ಗೆ ಕೆಟ್ಟದ್ದು ಕೇಳಿಕ್ಕೆ ಇಷ್ಟ ಇರೋದಿಲ್ಲ, ಹೌದಲ್ರಿ? ಬಂದ ಕೂಡಲೇ ಅವನು ಹುರ್ಮ್ ಬರ್ಮ್ ಚರಮ್ ಶರಮ್ ಏನೋ ಮಾಡ್ತಾನೆ. ಮಾಡಿದ ಕೂಡಲೇ ನಿಮ್ಮ ಮನೆ ಬಗಲಾಗಿದಾರಲ್ರಿ, ಲೆಫ್ಟ್ ಸೈಡ್, ಆ ಲೆಫ್ಟ್ ಸೈಡ್ ಅವರು ನಿಮ್ಗೆ ಮಾಡಿಸಿದಾರೆ ಅಂತ ಕೇಳಿದ್ರಲ್ರಿ? ಸುರೇಖಾನೆ ಲೆಫ್ಟ್ ಸೈಡ್ ಅವ್ರು ನಿಮ್ಗೆ ಮಾಡಿಸಿದ್ರೆ, ಅವಾಗ ಲೆಫ್ಟ್ ಸೈಡ್ ಅಂತೀರಿ ಯಾರು ಅಂತ ಯೋಚನೆ ಮಾಡ್ತೀರಿ ನೀವು. ಓ, ನಮ್ಮ ದುಶ್ಮನ ಅವನ ಲೆಫ್ಟ್ ಸೈಡ್ ಅಂತೇಳಿ. ಅವನೇ ನೀವು ಹೇಳಿದ್ದು ಕರೆಕ್ಟ್ ಅಂತ ಹೇಳ್ತಾನೆ. ಆದರೆ ಅವನು ಯಾವಾಗ ಹೇಳ್ತಾನೆ, ನಿಮಗೆ ಬಂದಿರತಕ್ಕಂಥ ಈ ಕಷ್ಟ ನೀವು ಮಾಡುವ ಪಾಪದಿಂದ ಅಂತ ಯಾವಾಗ ಹೇಳ್ತಾನೆ ಅವನು. ಹೇಳಿದ್ರೆ ಅವನ ಕಡೆ ಹೋಗ್ತೀರಿ ನಾವು, ಯಾರೇ ಮೇರೆ ಬಾರಿ ಗಲ್ತಿ ಬರ ಟಾಟಾ ಅಂತ ಹೇಳ್ಬಿಡ್ತೀವಿ ನಾವು. ಅವನು ನೀವು ಒಳ್ಳೆಯವರು, ನಿಮ್ಮ ಪಕ್ಕದವನು ನಿನಗೆ ಮಾಡಿಸಿದಾರೆ ಅಂತ ಹೇಳ್ತಾನೆ, ಅದಕ್ಕೆ ನಿನಗೆ ಕೇಡು ಬಂದಿದೆ ಅಂತ ಹೇಳ್ತಾನೆ. ಆವಾಗ ವಾಹ್, ಏನು ಕರೆಕ್ಟ್ ಹೇಳನಪ್ಪ ಅಂತ. ಈಗ ಏನು ಮಾಡ್ಬೇಕ್ರಿ? ಅದಕ್ಕೆ 30,000 ರೂಪಾಯಿದು ಹೋರಿ ತರಬೇಕು, 40,000 ರೂಪಾಯಿದು ಮೇಕೆ ತರಬೇಕು, ಮತ್ತು ಕೋಳಿ ಹುಂಜ ಎಲ್ಲ ತಂದು ಕೊಡಬೇಕು. ನಾನು ಬಿರಿಯಾನಿ ಮಾಡ್ಕೊಂಡು ತಿಂತೇನೆ, ನೀವೆಲ್ಲ ಸಾಧ್ಯ. ಮತ್ತು ಅದೊಂದು ಸಾಲ ಮಾಡಬೇಕು. ಅಂದ್ರೆ ಅರ್ಥ ಏನು? ಜನರಿಗೆ ಏನಾಗ್ಬಿಟ್ಟಿದೆ, ತನ್ನ ಬಗ್ಗೆ ಯಾರು ಹೇಳಬಾರ್ದು. ಆದರೆ ಈಗ ಸತ್ಯ ಅನ್ನೋದು ಸ್ವಲ್ಪ ಜರ ಕಡು रहता है तो लोगों को, मगर सच में बहुत आनंद मिलता है. ಸ್ವಲ್ಪ ಕಹಿ ಇರ್ತದೆ, ಆದರೆ ಸತ್ಯದಲ್ಲಿ ಆನಂದ ಇರ್ತದೆ. अब परमेश्वर का वचन क्या बोल रहा है? हमारे पापों से हमको आता है सब. हालेलुया. ಇವತ್ತು ಅದಕ್ಕೆ ಹೇಳಿದ್ರೆ, ಈ ಎಲ್ಲ ಬಂದಿದ್ದ ರೋಗಿಗಳು ಎಂತವ್ರಿ? ಒಳ್ಳೆಯವರ ಇವರು? ಎಲ್ಲ ಶಾಪಗ್ರಸ್ತರು, ಯಾರು ಒಳ್ಳೆಯವರಲ್ಲ. ಆದರೆ ಬೈಬಲ್ ಹೇಳ್ತದೆ, ಯೇಸು ಕಡೆ ಬಂದಿರುವ ಎಲ್ಲಾ ರೋಗಿಗಳ ಮೇಲೆ, ಅಪ್ಪ ಏನಾಯ್ತಪ್ಪ, ನಂಗೆ ತಲೆನೋವಿದೆ ಅಂಕಲ್, ಆಯ್ತು ಯೇಸು ನಾಮದಲ್ಲಿ ಆರಾಮಾಯ್ತು. ಅಪ್ಪ ಏನಾಯ್ತು ಸರ್, ನನಗೆ ಬಿಸ್ನೆಸ್ಸಲ್ಲಿ ಭಾಳ ತೊಂದರೆ ಆಗ್ತದೆ, ಯೇಸು ನಾಮದಲ್ಲಿ ಸ್ವಸ್ಥತೆ. ಮತ್ತೆ ನಿನಗೇನಾಯ್ತು? ಎಲ್ಲರಿಗೆ. ಈಗ ಎಲ್ಲರೂ ನೋಡ್ಕೊಂಡು, ಎಲ್ಲರ ರೋಗಿಗಳಿದ್ದವರೆಲ್ಲರ ಲೈನ್ಸ್ ಏನಿಲ್ಲ ಅಂತ ಹೇಳ್ದ. ಎಲ್ಲರ ಮೇಲೆ ಯೇಸು ಕೈ ಇಡ್ತಾ ಹೋದನು. ಯೇಸು ಖಾಲಿ ಕೈ ಇಡ್ತಾ ಇದ್ದಾನೆ. ಮತ್ತೆ ಅಲ್ಲಿ ಕೇಳಿ ನೋಡ್ರಿ, ಒಂದೇ ಒಂದು ಮಾತಿನಿಂದ, ಓನ್ಲಿ ಒನ್ ವರ್ಡ್, ಬಿ ಹೀಲ್ಡ್ ಇನ್ ಜೀಸಸ್.
ಅಂಥೇಳಿ ಕೈ ಇಡ್ತಾ ಹೋಗ್ತಾ ಇದ್ದಾನೆ. ಮತ್ತು ಬಿಹೀಲ್ 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 ಅಂತ ದುಗಿಸಿಲ್ಲ ಅವ್ರನ್ನ. ಪಾಪ ಅವ ಬೀಳೆ ಹೋಗು ಗಟ್ಟಿ ನಿಂತುಬಿಟ್ಟ. ಅವನು ಬಿಳಿಸಿಲ್ಲ ಅಲ್ಲಿ. ಅದು ಮಾಡಕ್ಕೆ ಹೋಗ್ಬೇಡ್ರಿ ಯಾರು ದಯಮಾಡಿ. ಅವ್ನು ಬಿದ್ದರೆ ಪರವಾಗಿಲ್ಲ, ಆತ್ಮ ಬೆಳ್ತಾರೆ. ಅದಕ್ಕೂ ಕೂಡ ದೇವರ ಆತ್ಮ ಶಕ್ತಿ ಇದೆ, ನನಗೆ ಗೊತ್ತಿದೆ. ಬೆಳ್ತಾರೆ, ಅದಕ್ಕೂ ಶಕ್ತಿ ಸಾಮರ್ಥ್ಯ, ದೇವ್ರ ಸಾಮರ್ಥ್ಯ. ಅದೇ ಅವನು ಯೇಸು ಕ್ರಿಸ್ತನ ಕೈ ಇಟ್ಟ. ಏನು ಮಾಡ್ದ? ದುಗಿಸಿದ ಅಂತಿದ್ದೀರಿ. ಕೈ ಸುಮ್ಮನೆ ಇಡ್ತಾ ಹೋಗಿದ್ದ. ಬೈಬಲ್ ಹೇಳ್ತಾ ಇದೆ, ಆತನು ಎಲ್ಲರ ಮೇಲೆ ಕೈ ಇಟ್ಟನು, ಎಲ್ಲರೂ ಗುಣವಾದರು. ಕೈಗಳು ತಂದಿದ್ದೇವೆ ಇಲ್ಲಿ. ಯೇಸು ಎಲ್ಲರೂ ಅಲ್ಲಿರೋ ಪಂಡಿತರು ಇದ್ದಾರಲ್ಲ, ಆಜುಬಾಜು ಪಂಡಿತರು ಹೋಗಿದ್ರು. ದೇವಾಲಯದ ಪಂಡಿತಗಳಿದ್ರು, ಪೂಜಾರಿಗಳಿದ್ರು, ನಮ್ಮ ಪಂಡಿತರೆಲ್ಲ ಇದರಲ್ಲಿ ಬಹಳಷ್ಟು. ಆಗಿನ ಕಾಲ ದೇವಾಲಯ ಅರ್ಚಕರು, ಯಾಜಕರು ಮತ್ತು ನ್ಯಾಯವಾದಿಗಳು, ಬೈಬಲ್ ಧರ್ಮಶಾಸ್ತ್ರ ಗೊತ್ತಿದ್ರು, ಎಲ್ಲ ನೋಡ್ತಿದ್ರು. ಎಲ್ಲ ಭಾಳ ಏನು ಈ ಮನುಷ್ಯ ಎಲ್ಲ ಪಾಪಿಗಳ ಮೇಲೆ ಕೈ ಇಡ್ತಾನೆ, ಎಲ್ಲ ದುರ್ಮಾರ್ಗಗಳು. ಇವ್ರು ಯಾರಂತ ಗೊತ್ತಿಲ್ಲ ಅವರಿಗೆ. ಯೇಸು ಇಂಥ ಕೆಟ್ಟ ವಾಸನೆ ಹಿಡಿದವರು, ಇವರೆಲ್ಲ ಶಾಪಗ್ರಸ್ತರು, ಇವ್ರ ಮೇಲೆ ಕೈ ಇಡ್ತಾ ಇದ್ದಾನಲ್ಲ ಅಂತೇಳಿ ಎಲ್ಲರೂ ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ಆದರೆ ಎಲ್ಲರಲ್ಲಿ ಏನಿದೆ ಗೊತ್ತಿದೆ? ಗುಣವಾಗಿದ್ದವ್ರಲ್ಲಿ ಕಣ್ಣೀರು ಸುರಿತಾ ಇದೆ. ನಮ್ಮ ಯೇಸು ನಮ್ಮ ಮೇಲೆ ದಯೆ ತೋರಿಸಿದ್ದಾನೆ. ಎಲ್ಲರೂ ಹೇಳ್ತಿರಲ್ವಯ್ಯ. ಇಲ್ಲಿ ಯೇಸುವಿನ ಈ ಲೋಕಕ್ಕೆ ಯೇಸು ಕ್ರಿಸ್ತನು ಯಾಕೆ ಬಂದನು? ಯಹೂದಿಗಾಗಿ ಮಾತ್ರ ಬರಲಿಲ್ಲ. ಆತನು ಜನ್ಮಿಸಿದ್ದು ಎಲ್ಲಿ? ಅಮೆರಿಕನ್ನಲ್ಲಲ್ರಿ, ನಮ್ಮ ಖಂಡದಲ್ಲಿ ಜನ್ಮಿಸಿದ್ದಾನೆ. ಏಷ್ಯಾ ಖಂಡದಲ್ಲಿ ಜನ್ಮಿಸಿದ್ದಾನೆ. ಏಷ್ಯಾ ಖಂಡದಲ್ಲೇ ಏನೇನಿದೆ? ಕೊರಿಯಾ ಇದೆ, ಮತ್ತೇನಿದೆ? ಚೈನಾ ಇದೆ, ಮತ್ತೇನಿದೆ? ಭಾರತ ಇದೆ, ಮತ್ತೇನಿದೆ? ಇಸ್ರಾಯೇಲ್ ಕೂಡ ಏಷ್ಯಾ ಖಂಡದಲ್ಲಿದೆ. ಹಲ್ಲೆಲೂಯಾ. ಇಸ್ರಾಯೇಲ್ನಲ್ಲಿ ಜನ್ಮಿಸಿದೆ. ನಾವು ಕೂಡ ಏಷ್ಯಾ ಖಂಡದಲ್ಲಿ ಇದ್ದೇವೆ. ಏಷ್ಯಾ ಖಂಡದಲ್ಲಿ ಯೇಸು ಕ್ರಿಸ್ತನು ಜನ್ಮಿಸಿದ್ದಾನೆ. ಯೇಸು ಕ್ರಿಸ್ತನು ಜನ್ಮಿಸಿದ ಏಷ್ಯಾ ಖಂಡದಲ್ಲಿ, ಮತ್ತು ಅಮೆರಿಕ ಜನರು ಕೂಡ ಆತನನ್ನು ನಂಬಿದ್ದಾರೆ. ನಮ್ಮದು ಖಂಡದಲ್ಲಿದ್ದವರು ದೇವರನ್ನು. ನಾವೆಂತ ಅದೃಷ್ಟವಂತರು. ಆತನ ನಂಬಲಿಕ್ಕೆ ಇನ್ನೂ ನಾವು ಯಾಕೆ ಮುಂದಾಗ್ತಾ ಇಲ್ಲ? ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರಿ ನನ್ನ ಪ್ರಿಯ ಸಹೋದರಿ ಸಹೋದರಿ. ಬೈಬಲ್ನಲ್ಲಿ ನೋಡಿ ಎಷ್ಟು ಸ್ಪಷ್ಟವಾಗಿದೆ. ಈಗ ಹೇಳ್ರಿ, ದೇವರು ಯೇಸು ಕ್ರಿಸ್ತನು ನಿಜವಾಗಲೂ ದೇವರ ಕಡೆಯಿಂದ ಬಂದಿರತಕ್ಕಂಥ ಮಸಿಯ ಹೌದು ಅನ್ಲಿಕ್ಕೆ ಏನು ಸಾಬೀತಿದೆ? ದೆವ್ವಗಳು ಗೊತ್ತಿದೆ, ಈತನು ಎಲ್ಲರ ಮೇಲೆ ಕೈ ಇಟ್ಟಿದ್ದಾನೆ ಎಂಬುದಾಗಿ. ಈಗ ಅಲ್ಲಿ ಎಲ್ಲರೂ ಎಷ್ಟು ದುಃಖದಿಂದ ಇರ್ಬೋದು. ಈಗ ನೋಡಿ, ಮೊನ್ನೆ ಒಂದು ನಾನು ಕೇಳಿದೆ. ನಾನು ಅದು ಮೊನ್ನೆ ಕೇಳಿದ್ದೇನೆ, ಈಗಲೂ ನಡೀತಾ ಇದೆ ಅನ್ನೋ ಗೊತ್ತಿಲ್ಲ. ಈಗ ಬೆಲ್ಗಾಂ ಕೆಲವು ಕಡೆಯಲ್ಲಿ ಕೂಡ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಒಂದು ವೈದ್ಯನು, ಒಂದು ಸುಮಾರು ಸ್ವಾತಂತ್ರ್ಯ ಪೂರ್ವದಲ್ಲಿ, ಸ್ವಾತಂತ್ರ್ಯ ಸಿಗಲಿಕ್ಕೆ ಮುಂಚೆ, ಒಂದು ವೈದ್ಯನು ಒಂದು ಚಿಕ್ಕ ಜಾತಿಯ ಹೆಣ್ಮಗಳು ಅಸ್ವಸ್ಥಳಾಗಿ ಸಾಯುವಂಥ ಸ್ಥಿತಿಯಲ್ಲಿ ಬಂದಿರುವಾಗ, ಅವಳನ್ನು ಟೆಸ್ಟ್ ಮಾಡುವಾಗ ಅವಳು ಮುಟ್ಟಬೇಕಾಗ್ತದೆ. ನಾನು ಚಿಕ್ಕ ಜಾತಿಯವರು ಮುಟ್ಟುವುದಿಲ್ಲ ಅಂತ ಹೇಳಿದರು. ಅವರು ಆ ಕುಟುಂಬದವರು ಎಷ್ಟು ಹತ್ರ ಗೊತ್ತಿದೆ. ಅಯ್ಯೋ ಸರ್, ನಿಮ್ಮ ಕಾಲು ಮುಗಿತು ಸರ್, ನೀವು ಏನು ಹೇಳಿದ್ರೆ ಅದು ಕೇಳ್ತೀವಿ ಸರ್, ದಯಮಾಡಿ ನಮ್ಮ ತಾಯಿನ ಮುಟ್ಟಿ, ನಮ್ಮ ತಾಯಿನ ನೋಡಿ ಚೆಕ್ ಮಾಡಿ, ನಮ್ಮ ತಾಯಿಗೆ ಔಷಧ ಕೊಡಿ ಅಂತ ಗೋಳಾಡಿದರು ಅವರು. ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಂಥ ಜಾತಿ ಜನಾಂಗದವರಾಗಿದ್ದು ಕೂಡ ಯೇಸು ಕ್ರಿಸ್ತನು ಅವರನ್ನು ಸ್ವಸ್ಥತೆ ಮಾಡಲಿಕ್ಕೆ ಮುಂದಾಗಿದ್ದಾನೆ. ಗಲೀಜಾಗಿ, ಅಸ್ವಸ್ಥರಾಗಿ, ಅವರು ಕುಷ್ಠರೋಗಿಯಾಗಿ ಗಬ್ಬು ನಾರ್ತಾ ಇದೆ, ಹುಣ್ಣು ಸೋರ್ತಾ ಇದೆ, ಅಂತವರ ಮೇಲೆ ಕೂಡ ಆತನ ಕೈ ಇಟ್ಟಿದ್ದಾನೆ. ದಯಾಳು, ಕರುಣಾಳು, ಆತನಂತ ದೇವರ ಲೋಕದಲ್ಲಿ ಯಾರಿಲ್ಲ. ಆತನಂತ ಮಸಿಹ. ಆವಾಗ ನನಗೆ ದುಃಖ ಆಯ್ತು. ಅವ್ರೇನ್ ಮಾಡಿದ್ರು? ಚಿಕ್ಕ ಜಾತಿಯವ್ರಿಗೆ ನಾವು ಟ್ರೀಟ್ಮೆಂಟ್ ಕೊಡೋದಿಲ್ಲ ಅಂತ ಹೇಳುವಾಗ ಆ ಮನಿ ಕುಟುಂಬದವರೆಲ್ಲ, ಆ ಮನಿ ಕುಟುಂಬದಲ್ಲಿ ಬಹಳ ಜನ ಇದ್ರು. ಅಯ್ಯೋ, ನಮ್ಮ ತಾಯಿನ ಉಳಿಸ್ರಿ, ನಮ್ಮ ತಾಯಿನ ಬದುಕಿಸ್ರಿ, ಹೇಗಾದ್ರೂ ಮಾತ್ರ ಕಾಪಾಡ್ರಿ ಎಂಬುದಾಗಿ ಬಹಳಷ್ಟು ಪ್ರಾರ್ಥನೆ ಮಾಡಿದರು. ಪ್ರೈಸ್ ಲಾರ್ಡ್ ಜೀಸಸ್. ಬಹಳಷ್ಟು ಗೋಳಾಡಿದರು, ಬಹಳಷ್ಟು ನರಾಡಿದರು. ಆದರೆ ಯೇಸು, ಎಲ್ಲರೂ ಹೇಳ್ತಿರಲ್ವ, ಯೇಸು ಯಾರು ಬಂದ್ರು ಕೂಡ ಅವ್ರು ಯಾವ ಜಾತಿಯವ್ರಂತ ಕೇಳಿಲ್ಲ ನೋಡ್ರಿ, ಯಾವ ವರ್ಗದವ್ರು ಅಂತ ಕೇಳಿಲ್ಲ, ಯಾವ ಕುಲದವ್ರು ಅಂತ ಕೇಳಿಲ್ಲ, ನೀನು ಒಳ್ಳೆಯವನ ಕೆಟ್ಟವನಂತ ಕೇಳಿಲ್ಲ, ನಿನಗೆ ಆಧಾರ್ ಕಾರ್ಡ್ ಇದೆಯಲ್ಲ ಅಂತ ಕೇಳಿಲ್ಲ, ನೀನು ರೇಷನ್ ಕಾರ್ಡ್ ಇದೆಯೇನಂತ ಕೇಳಿಲ್ಲ, ನೀವು ನಮ್ಮ ಜಾತಿಯವನ ಯಾವ ಜಾತಿ ಯಾರೂ ಕೇಳಿಲ್ಲ. ಎಲ್ಲರ ಮೇಲೆ ಕೈ ಇಟ್ಟು ಸ್ವಸ್ಥತೆ ಮಾಡ್ತಾ ಹೋಗ್ತಾ ಇದ್ದಾನೆ. ಎಲ್ಲಾ ಜನರು ಸ್ವಸ್ಥತೆ ಆಗುವವರು ಎಷ್ಟು ಸಂತೋಷವಾಗಿರ್ಬೋದ್ರಿ. ನಮ್ಮನ್ನು ಡಾಕ್ಟರ್ಗಳು ತಿರಸ್ಕರಿಸಿದ್ರು, ನಮ್ಮನ್ನು ವೈದ್ಯರು ಕೂಡ ನಮ್ಮ ಹತ್ರ ಔಷಧ ಇಲ್ಲ ಅಂತ ಕಳಿಸ್ಬಿಟ್ಟಿದ್ರು. ಎಲ್ಲರೂ ಏನು ಕಳ್ಕೊಂಡಿದ್ದವರೆಲ್ಲ ನಿರೀಕ್ಷೆಯನ್ನು ಕಳ್ಕೊಂಡು ನಾಶನವಾಗ್ತಿರು. ವೈದ್ಯರು ಹೇಳಿದರೆ, ಇಸ್ಕು ದವಾಯಿನೇ ತುಮ್ ಜಾಜೋ, ತುಮ್ ಮರೆ ತಗ್ವಿ ತುಮ್ ಐಸೈ ಬಿಮಾರನ ಅಂತ ಹೇಳಿಬಿಟ್ರು ಡಾಕ್ಟರ್. ಏನ್ ಹೇಳಿದ್ರು? ನೀವು ಸಾಯುವವರೆಗೂ ಇದೇ ರೋಗದಿಂದ ನೀನು ಸಾಯ್ಬೇಕು, ಯಾಕಂದ್ರೆ ಇದಕ್ಕೆ ಔಷಧ ಇಲ್ಲ ಅಂತ ವಾಪಸ್ ಕಳಿಸಿದ್ರು ಅವ್ರನ್ನು. ಅಂತವ್ರನ್ನು ಕೂಡ ಯೇಸು ಏನ್ ಮಾಡ್ತಾ ಇದ್ದಾನೆ? ಸ್ವಸ್ಥ ಮಾಡಿದ್ದಾನೆ. ಎಲ್ಲರೂ ಹೇಳ್ತೀರ ಅಲ್ಲೂಯ್ಯ? ದೇವರ ಮಕ್ಕಳೇ, ಅದೇ ಯೇಸು ಇವತ್ತು ನಮ್ಮ ಮಧ್ಯದಲ್ಲಿದ್ದಾನೆ.
ಪ್ರೈಸ್ ಲಾರ್ಡ್ ಜೀಸಸ್. ನೀವು ಅಲ್ಲೇ ಎಷ್ಟೋ ಜನರು, ಎಲ್ಲ ಜಾತಿ ಜನರು, ನಂಬಿಕೆ ಇದ್ದವರೇ ಬಂದಿರ್ತಾರೆ ಅಲ್ಲ, ಒಳ್ಳೆಯವರೇ ಬಂದಿರ್ತಾರೆ ಅಲ್ಲ. ಎಲ್ಲರಿಗೆ 100% ನಂಬಿಕೆ ಇತ್ತಾ? ನಾನು ಗಮನಿಸಲಿಲ್ಲ, ಯಾಕಂದ್ರೆ ನನಗೆ ಗೊತ್ತಿದೆ ಎಲ್ಲರಿಗೂ ನಂಬಿಕೆ ಇರಲಿ ಇರದೇ ಇರಲಿ, ಬೈಬಲ್ ಹೇಳ್ತಾ ಇದೆ ಅವರಿಗಿರ್ತಕ್ಕಂಥ ನಂಬಿಕೆಗೆ ತಕ್ಕಂತೆ ದೇವರು ಕಾರ್ಯ ಮಾಡ್ತಾನಂತೆ. ಗಾಡ್ ವಿಲ್ ವರ್ಕ್ ಅಕಾರ್ಡಿಂಗ್ ಟು ದೇರ್ ಮೆಜರ್ ಆಫ್ ದೇರ್ ಫೇತ್ ಅಂದೆ. ಅವರ ನಂಬಿಕೆಗೆ ತಕ್ಕಂತೆ, ರೋಮಾಪುರದವರ ಬರೆದ ಪತ್ರಿಕೆಯಲ್ಲಿ ನಾವು ಆ ಮಾತು ನೋಡ್ತೇವೆ. ನಂಬಿಕೆಗೆ ತಕ್ಕಂತೆ ಆತನು ತನ್ನ ಕಾರ್ಯವನ್ನು ಮಾಡಲಿಕ್ಕಿದ್ದಾನೆ. ದೇವರ ಮಕ್ಕಳೇ, ಬಹಳ ಅದ್ಭುತವಾದಂಥ ಸಂಗತಿಗಳನ್ನು ನಾವು ನೋಡ್ತಾ ಇದ್ದೇವೆ ಪ್ರತಿಯೊಂದು ದಿವಸಗಳು. ಯಾಕಂದ್ರೆ ನಾವು ಬಹಳ ಸರಿ ಮಾಡ್ತೇವೆ, ಅವನಿಗೆ ನಂಬಿಕೆ ಇಲ್ಲ, ಅದಕ್ಕೆ ಅವನಿಗೇನಾಗಿದೆ, ಅವನಿಗೆ ಸ್ವಸ್ಥತೆ ಆಗ್ತಾ ಇಲ್ಲ ಎಂಬುದಾಗಿ ನಾವು ಬಹಳ ಸಾರಿ ನೋಡ್ತೇವೆ. ಇಲ್ಲ, ಹಾಗೆ ಅಲ್ಲ. ವಾಕ್ಯದ ಪ್ರಕಾರವಾಗಿ ಅವನ ನಂಬಿಕೆಗೆ ತಕ್ಕಂತೆ ದೇವರು 12:3 ರೋಮಾಪುರದವರ ಬರೆದ ಪತ್ರಿಕೆ 12:3 ನೋಡ್ರಿ. ಥ್ರೂ ದ ಗ್ರೇಸ್ ಟು ಹಿಮ್ ಅಂಡ್ ಟು ಎವ್ರಿ ಒನ್ ಹೂ ಇಸ್ ಅಮಾಂಗ್ ಯು ನಾಟ್. ದೇವರು ನನಗೆ ಕೃಪೆ ಮಾಡಿದ ಸೇವೆಯನ್ನು ನಡೆಸಿ ನಿಮ್ಮಲ್ಲಿ ಒಬ್ಬೊಬ್ಬನಿಗೂ ಹೇಳುವುದೇನೆಂದ್ರೆ, ಯಾರು ತನ್ನ ಯೋಗ್ಯತೆಗೆ ಮೀರಿ ತನ್ನನ್ನು ಭಾವಿಸಿಕೊಳ್ಳಬಾರದು. ಈಗ ಕೇಳ್ರಿ, ಹಲೋ, ದೇವರು ಒಬ್ಬೊಬ್ಬರಿಗೆ ಎಂತ ವಿಶ್ವಾಸದ ಬಲವನ್ನು ಕೊಟ್ಟನೋ ಅದಕ್ಕೆ ತಕ್ಕ ಹಾಗೆ ನ್ಯಾಯವಾದ ಅಭಿಪ್ರಾಯದಿಂದ ತನ್ನನ್ನು ಭಾವಿಸಿಕೊಳ್ಳಬೇಕು. ಇಲ್ಲಿ ಅರ್ಥ ಆಗಿದೆ ಯಾರಿಗಾರೆ? ಗಾಡ್ ವಿಲ್ ಡೀಲ್ ವಿತ್ ಈಚ್ ಒನ್ ಅಕಾರ್ಡಿಂಗ್ ಟು ದೇರ್ ಫೇತ್, according to the measure of their faith. हिंदी में इंग्लिश में पढ़ो बहन जी, कौडल जी. क्योंकि जैसे ಓದಿ ರೋಮ 12:3 ಅಲ್ಲ, ನಾವು ಓದುವ. क्योंकि मैं उस अनुग्रह के कारण जो मुझको मिला है तुमसे मैं हर एक से कहता हूँ कि जैसा समझना चाहिए उससे बढ़कर बहुत कोई मत सोचिए, अपने आप को ना समझो, पर जैसा परमेश्वर ने हर एक को परिमाण के अनुसार हर एक को परिमाण के अनुसार मेजरमेंट, ಅವರ ವಿಶ್ವಾಸದ ತೂಕಕ್ಕೆ ಅನುಸಾರವಾಗಿ वैसा ही सुबुद्धि के साथ अपने को समझे. ಇಲ್ಲಿ ಫೇತ್ ಅನ್ನೋ ಪದ ಕೊಡ್ಲಿ ನೋಡ್ರಿ, ಇಂಗ್ಲಿಷ್ ಅಲ್ಲದೆ ನೋಡಿ. ಅಪ್ನೆ ಆಪ್ಕೋ ಬಹುತ್, ನಾವು ಬಹಳ ಭಕ್ತಿ ಇದೆ, ನಮಗೆ ಬಹಳ ವಿಶ್ವಾಸ ಇದೆ, ಅದಕ್ಕೆ ದೇವರು ನಮಗೆಲ್ಲ ಟೆಸ್ಟ್ ಮಾಡಿದ್ದಾರೆ ಎಂಬುದಾಗಿ ಅಪ್ನೆ ಆಪ್ಕೋ ಏನ್ ಮಾಡಬಾರ್ದು, ಜಂಬ ಕೊಚ್ಕೊಳ್ಳಬಾರದು. ನಾವು ಬಹಳ ಭಕ್ತಿ ಇದೀವಿ, ಅದಕ್ಕೆ ನಮ್ಗೆ ಇಷ್ಟೆಲ್ಲ ಆಗಿದೆ, ನಾವು ಸ್ವಸ್ಥತಾಗಿದೆ ಅಂತ ತಿಳ್ಕೋಬಾರ್ದು. ಬೈಬಲ್ ಹೇಳ್ತಾ ಇದೆ ಬಹಳ ನೀಕ್ ನಮ್ಮಕಂಬಲಿ ಅದು. ಬಹಳ ಜನ ನಮ್ಮ ಜನ ಹೇಳೋದು ಏನ್ ಮಾಡ್ತಾರೆ ಗೊತ್ತಿದೆ, ನಮ್ಮ అమాయక నాయకులు, నీకు విశ్వాసం ఉండాలి, నీకు విశ్వాసం లేదు కాబట్టి నీకు స్వస్థత కాలేదు ಅಂತ ಹೇಳಿಕೊಳ್ಳಿ. ಪಾಪ ಎಲ್ಲರಿಗೂ ವಿಶ್ವಾಸ ಇರ್ತದಾ? ಹಲ್ಲೆಲೂಯಾ. ಯೇಸು ಹೇಳ್ಬೋದಿತ್ತಲ್ಲ. ನೋಡ್ರಿ ಎಷ್ಟು ಇಂಟ್ರೆಸ್ಟಿಂಗ್ ಇದೆ. ಎಲ್ಲಾ ಜನ ಬನ್ನಿ ನೋಡ್ರಿ, ಮತ್ತೊಂದು ಸಾರಿ ಅದನ್ನ ಓದ್ಕೊಂಡು ನೋಡ್ರಿ ನಮ್ಮ ಸಹೋದರರೇ. 4:40 ಲೂಕಾ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನು ಆ ಸಂಧ್ಯಾ ವೇಳೆಯಲ್ಲಿ ನಾನಾ ವಿಧವಾದ ರೋಗಗಳು, ಎಲ್ಲಾ ತರದ ರೋಗಿಗಳು ಆತನ ಮುಂದೆ ಬಂದಿರುವಾಗ, ಇದು ಸ್ವಲ್ಪ ಟಫ್ ಇದೆಯಪ್ಪ, ನೀವು 1 ವರ್ಷ ಬಿಟ್ಟು ಬಾ ಅಂತ ಹೇಳಿದಾನ ಯೇಸು. ಎಲ್ಲಾ ತರದ ರೋಗಿ ನಾವು ನೋಡ್ತೇವೆ, ಡಾಕ್ಟರ್ಗಳು ನೋಡ್ತಾರೆ, ಅಪ್ಪ ಇದು ರಿಪೋರ್ಟ್ ಅಲ್ಲಿ ನೋಡಿದ್ರೆ ನೀನು ಸ್ವಸ್ಥ ಆಗುದಿಲ್ಲ, ನೀನು ಗುಣ ಆಗುದಿಲ್ಲ, ನಿನ್ಗೆ ಏನು ವೇಟ್, ನೀವು ಸುಮ್ಮನೆ ಹೋಗು ಮನೆಯಲ್ಲಿ ಮಲ್ಕೋ, ಆಮೇಲೆ ಸಾಯತಕ ವೇಟ್ ಮಾಡು, ಸತ್ತು ಹೋಗಿ ಕಳಿಸ್ಬಿಡ್ತಾರೆ ಕೆಲವು ಜನ. ಮತ್ತೆ ಕೆಲವು ಜನ ಮಾಡ್ತೀನಿ ಅಂತೇಳಿ 1 ವರ್ಷ ಆದ್ರೂ ಮನೆಯೆಲ್ಲ ಮಾಡ್ಕೊಂಡು ಹೋಗಿರ್ತಾರೆ, ಆದ್ರೂ ಅವ್ರು ಸ್ವಸ್ಥತೆ ಆಗಿರೋದಿಲ್ಲ. ಆದ್ರೆ ಯೇಸು ಯಾರ್ಯಾರು ತಮಗೆ ವಿಶ್ವಾಸ ಇಲ್ಲದೆ ಬಂದ್ರು, ಜಾಗ್ರತೆ ಅಂತ ಕೇಳ್ತೀರಿ. ಸತ್ಯ ಇಲ್ಲಿ ಬಹಳ ಅಸತ್ಯದ ಬಗ್ಗೆ ನಾವು ಜಾಗೃತ. ಅಂದ್ರೆ ನಿನಗೆ ನಂಬಿಕೆ ಇಲ್ಲ, ಅದಕ್ಕೆ ನಿನಗೆ ಸ್ವಸ್ಥತೆ ಆಗಿಲ್ಲ ಅಂತ ಹೇಳ್ತಾರೆ. ನಾನು ಹೇಳ್ತಾನೆ, ಬೈಬಲ್ ಹೇಳ್ತಾರೆ, ಅವನವನ ನಂಬಿಕೆಯ ಅಳತೆಗೆ ತಕ್ಕಂತೆ, ಇಂಗ್ಲಿಷ್ ಅಕಾರ್ಡಿಂಗ್ ಟು ದ ಮೆಜರ್ ಆಫ್ ದೇರ್ ಫೇತ್ ಗಾಡ್ ಡೆಲ್ಟ್ ವಿತ್ ಈಚ್ ಒನ್. ಹಲ್ಲೆಲೂಯಾ. ಏನ್ ಮಾಡ್ತಾರೆ, ಆಮೇಲೆ ಬರ್ತಾ ಬಹಳಷ್ಟು ಹೇಳ್ಬಿಡ್ತಾರೆ. ಆಮೇಲೆ ಬರೋನಿಗೆ ಏನಾಗ್ತದೆ, ಗುಣ ಆಗಲಿಕ್ಕೆ ಬರೋನಿಗೆ ಏನಾಗ್ತದೆ, ಅಯ್ಯೋ ನನಗೆ ನಂಬಿಕೆ ಇಲ್ಲ ಅಂತ ಅದಕ್ಕೆ ನಾನು ಸ್ವಸ್ಥತೆ ಆಗಿಲ್ಲ ಅಂತ ಬರೆದು ಬಿಡ್ತಾನ, ಅವನು ಬರೆದು ಬಿಟ್ಬಿಡ್ತಾನೆ. ಅದಕ್ಕೆ ಬೈಬಲ್ ಅಲ್ಲಿ ಸ್ಪಷ್ಟವಾಗಿ ಹೇಳ್ತದೆ, ಯೇಸು ಕ್ರಿಸ್ತನು ತಾನು ಯಾರ್ಯಾರ ಮೇಲೆ ಕೈ ಇಟ್ಟನು ಅವರೆಲ್ಲರೂ, ಕೆಲವು ಜನ ನಂಬಿಕೆ ಕಡಿಮೆ ಇತ್ತು, ಎಲ್ಲರೂ ಒಳ್ಳೆಯವರಿದ್ರ, ರೋಗಿಗಳು ಎಲ್ಲರೂ ಒಳ್ಳೆಯವರ. ಬೈಬಲ್ ಹೇಳ್ತದೆ, ರೋಗ ಅನ್ನೋದು ಪಾಪದಿಂದ ಬರ್ತದೆ, ಪಾಪದಿಂದ ಬರ್ತಕ್ಕಂಥ ಶಾಪ ಅದು ರೋಗ, ಮತ್ತು ದರಿದ್ರ ಅನ್ನೋದು ಪಾಪದಿಂದ ಬರ್ತದೆ, ಮತ್ತು ಅನಿಷ್ಟ ಅನ್ನೋದು ಪಾಪದಿಂದ ಬರ್ತದೆ. ಇವೆಲ್ಲ ಪಾಪದಿಂದ ಬರ್ತದೆ. ಆದ್ರೆ ಯೇಸು ಆ ಪಾಪವನ್ನು ಕ್ಷಮಿಸಿ ಸ್ವಸ್ಥತೆ ಮಾಡೋದಕ್ಕಾಗಿ ಬಂದಿದ್ದಾನೆ.
ಗಂಭೀರವಾಗಿರ್ತಾರಲ್ಲ. ಈಗ ಅದು ನೋಡಿದ ಕೂಡಲೇ ಎಲ್ಲ ಹೇಳ, ನೀನು ಬಹಳ ಪಾಪ ಮಾಡಿದ್ರಿ. ಇಲ್ಲಿ ನೋಡ್ರಿ, ಇಷ್ಟು ಜನ ಎಲ್ಲ ಬಂದ ಕೂಡಲೇ ಎಲ್ಲರ ಮೇಲೆ ಲೈನ್ ಕೈ ಇಡ್ತಾನೆ, ಗುಣವಾಗ್ತದ್ರೆ. ಎಲ್ಲರ ಮೇಲೆ ಕೈ ಇಡ್ತಾನೆ, ಯೇಸು ಕೈ ಇಡ್ತಾನೆ, ಗುಣವಾಗ್ತಾರೆ. ಮತ್ತು ಒಂದೇ ಪದದಲ್ಲಿ ಎಲ್ಲ ದೇವಗಳಿಗೆ ಬಿಟ್ಟು ಹೋಗು, ಓನ್ಲಿ ಒನ್ ವರ್ಡ್, ಬಿ ಹೀಲ್ ಇನ್ ಜೀಸಸ್. ನಾನು ಆದ್ರೆ ಸ್ವಸ್ಥತೆ ಉಂಟಾಗಲಿ ಅಂತೇಳಿ ಆತನ ಕೈ ಇಡ್ತಾ ಹೋಗ್ತಾ ಇದ್ದಾನೆ ಅಷ್ಟೇ. ಯೇಸು ಕೈ ಇಡ್ತಾ ಹೋಗ್ತಾ ಇದ್ದಾನೆ. ಎಲ್ಲರೂ ಹೇಳ್ತಿರಲ್ವಯ್ಯ, ಯೇಸು ಸ್ವಸ್ಥತೆ ಮಾಡುವ ಕರ್ತನಾಗಿದ್ದಾನೆ. ಯಾ ಜಾತಿ ಜನಾಂಗದವರು ಕೂಡ ಎಲ್ಲರ ಮೇಲೆ ಕೈ ಇಟ್ಟು ಸ್ವಸ್ಥತೆ ಮಾಡಿದಾನ? ಹಲೋ, ಎಲ್ಲರ ಮೇಲೆ ಕೈ ಇಟ್ಟು ಸ್ವಸ್ಥತೆ ಮಾಡಿದಾನ? ಯಾರಾದ್ರೂ ಓದ್ ನೋಡ್ರಿ, ಡೌಟ್ ಆಗಿ ಕೂತ್ರಿ ಎಲ್ಲರೂ. 4ನೇ ಅಧ್ಯಾಯ 40ನೇ ವಚನ, ಲೂಕಾಸ್ ವಾರ್ತೆ. ನಿಂದ್ರಿ, ನಮ್ಮ ಬಾಬಣ್ಣ ಓದೋದ್ಲಿ, ಅವ್ರಿಗೆ ಹೆಸರು ಹೆಂಗ್ ಕಾಣ್ತದೆ, ಪೂರಾ ಸ್ಕ್ಯಾನಿಂಗ್ ಮಾಡ್ತಾರ ಅವ್ರು. ಸ್ವಲ್ಪ ನೋಡೋಣ. ಹಾ, ಟೈಮ್ ಆತ್ ಮನೆಗೆ ಹೋಗೋಣ ಅಂತ ಹೇಳಿದ್ರು. ಯಾರ ಮನೆಯಲ್ಲಿ ಎಲ್ಲರ ಮನೆಯಲ್ಲಿ ತರತರವಾದಂತ ರೋಗಿಗಳನ್ನು, ಅಸ್ವಸ್ಥರಾಗಿದ್ದವರು ಅವರೆಲ್ಲರೂ ಆ ರೋಗಿಗಳನ್ನು ಆ ಯೇಸು ಕ್ರಿಸ್ತನ ಹತ್ತಿರಕ್ಕೆ ಕರ್ಕೊಂಡು ಬಂದರು. ಆತನು ಪ್ರತಿಯೊಬ್ಬರ ಮೇಲೆಯೂ ಕೈ ಇಟ್ಟು ಅವರನ್ನು ಮಾಡಿದರು. ಕರೆಕ್ಟ್ ಓದಿದ್ರು ಬ್ರದರ್. ಯಾರಾದ್ರೂ ಒಬ್ಬರ ಮೇಲೆ ಅಂತಿಲ್ಲ, ಪ್ರತಿಯೊಬ್ಬರ ಮೇಲೆ ಅಂತಿದೆ. ಸರಿ ನೋಡಿ ಸ್ಪೆಲ್ಲಿಂಗ್ ಅದು. ತನಗೆ ಇಷ್ಟವಾದವ್ರ ಮೇಲೆ ಕೈ ಇಟ್ಟನ? ಯಾರೆಲ್ಲ ಬಂದ್ರು ಇಲ್ಲ, ಒಳ್ಳೆಯವ್ರ ಮೇಲೆ ಕೈ ಇಟ್ಟನ? ಇಲ್ಲ, ಸ್ವಲ್ಪ ಜನರ ಮೇಲೆ ಕೈ ಇಟ್ಟನ? ಬಂದಿದ್ದ ಪ್ರತಿ ಒಬ್ಬರ ಮೇಲೆ ಆತನ ಕೈ ಇಟ್ಟು. ಕೇಳಿಸ್ತೀರಿ ಎಲ್ಲರೂ? ಹಲ್ಲೆಲೂಯಾ. ಪ್ರತಿ ಒಬ್ಬರು ಇವತ್ತು ಸ್ವಸ್ಥತೆ ಹೊಂದಿ ಹೋಗಬೇಕು ನಾವು. ಯಾಕಂದ್ರೆ ಆತಂದದು, ನಾವೆಲ್ಲ ನಮ್ದಿದು. ಆತನ ಪ್ರತಿಯೊಬ್ಬರು ಸ್ವಸ್ಥತೆ ಹೊಂದಿ ಹೋಗೋದೇ ಆತನ ಚಿತ್ತ. ನೀವು ನಂಬರಿ, ಹಲೋ, ನಂಬದೇ ಇರ್ರಿ, ಆತನ ಚಿತ್ತ ನೆರವೇರ್ತದೆ. ನಿಮ್ಮಲ್ಲಿ ನಂಬಿಕೆ ಹೆಚ್ಚು ಕಡಿಮೆ ಆದ್ರೂ ಕೂಡ ಆತನು ಅದನ್ನು ನಿಮ್ಮ ಜೀವನದಲ್ಲಿ ಮಾಡೇ ಮಾಡ್ತಾನೆ. ಇಸ್ ಇಟ್ ಕ್ಲಿಯರ್? ಇದನ್ನ ಹೇಳಕ್ ಬಹಳ ಜನಕ್ಕೆ ಹೆದರಿಕೆ. ನಾನೇನ್ ಮಾಡಿದೆ, ಇದ್ದಿದ್ಯಾ ಹೇಳಕ್ ಏನು ಹೋಗ್ತಿದ್ ನಂದು. ಪ್ರೈಸ್ ಲಾರ್ಡ್ ಜೀಸಸ್. ಹಿಂಗೆ ಹೇಳಿ ಏನಾಯ್ತಂದ್ರೆ ನಮ್ಮ ಸಭೆಯಲ್ಲಿ ಒಳ್ಳೆ ವಿಶ್ವಾಸಿಗಳಾದ್ರಿ, ಬಹಳ ಒಳ್ಳೆ ವಿಶ್ವಾಸ. ಇಲ್ಲಿ ನೋಡ್ರಿ, ಯೇಸು ಕ್ರಿಸ್ತ ಎಲ್ಲರ ಮೇಲೆ ಕೇಟ ಸ್ವಸ್ಥ. ನಮ್ಮ ಸಭೆಯಲ್ಲಿ ನಾನು ಹಳ್ಳಿಯಲ್ಲಿ ಪ್ರಸಂಗ ಮಾಡಿ ಹೋಗ್ತೀನಿ ರೀ, ಗ್ರಾಮೀಣ ಹೋಗ್ತೀನಿ ರೀ. ಹಲೋ, ಕೇಳಿಸ್ತಾ ಇದೆ? ಗ್ರಾಮೀಣ ಹೋಗ್ತೇನೆ. ಅಲ್ಲಿ ಎಲ್ಲರೂ ನಾನು ಪ್ರಸಂಗ ಮಾಡಿದೆಲ್ಲ ಕೇಳಿ, ನಮ್ಮ ಯೇಸು ಸ್ವಸ್ಥತೆ ಕರ್ತನು, ಅಸಾಧ್ಯವಾದ ಕಾರ್ಯ ಸಾಧಿಸ್ತಾನೆ. ನಾನು ಯಾವತ್ತೂ ಕೇಳಿಲ್ಲ ಅಸಾಧ್ಯವಾದ ಸಾರ್ಯಲ್ಲ ಸಾಧ್ಯ, ಆತನ ಅಸಂಭವಾದ ಕಾರ್ಯ ಸಾಧಿಸ್ತಾನೆ, ಆತನಿಗೆ ಅಸಾಧ್ಯವಾದ ಆಗಿಲ್ಲ, ಆತನ ಎಲ್ಲರೂ ಸ್ವಸ್ಥತೆ ಮಾಡ್ತಾನೆ, ಎಲ್ಲ ಪವರ್ಫುಲ್ ಆಗಿ ಹೇಳಿದಿನ. ನಮ್ಮ ಜನರು ನನಗಿಂತ ಜಾಸ್ತಿ ವಿಶ್ವಾಸ ಇತ್ತು ಅವ್ರಿಗೆ. ಎಲ್ಲರೂ ಹೇಳ್ತಿರಲ್ಲ. ಒಂದು ದಿವಸ ಫೋನ್ ಮಾಡಿ ಕರೆದ್ರು ನನಗೆ, ಪಾಸ್ಟರ್ ಜಲ್ದಿ ಬರ್ರಿ ಪಾಸ್ಟರ್ ಅಂತ ಹೇಳಿದ್ರು. ಫೋನಲ್ಲ, ಜಲ್ದಿ ಬರ್ರಿ ಅಂತ ಹೇಳಿದ್ರು. ಎಲ್ಲರೂ ಹೇಳ್ತಿರಲ್ಲ, ಪಾಸ್ಟರ್ ಜಲ್ದಿ ಬರ್ರಿ ಪಾಸ್ಟರ್ ಅಂತ ಹೇಳಿದ್ರು. ನಾನೇನು, ನನಗೆ ಯಾವಾಗ ಯಾಕೆ ಕರೀತಾರಂದ್ರೆ, ಭಯಂಕರವಾದ ದೆವ್ವಗಳು ಹಿಡಿದಾಗ, ಅವ್ರು ಮಾಟ ಮಂತ್ರ ಶಕ್ತಿ ಕಾಳ್ತಾ ಇರುವಾಗ, ಯಾವಾಗ ದೆವ್ವ ಬಿಟ್ಟು ಹೋಗುದಿಲ್ಲ ಆವಾಗ ನಾನು ಕರೆಯೋದು ಪಾಸ್ಟರ್ಸ್ ಕರೀತಾರೆ. ನನಗೆ ಯಾರು ಕರೀತಾರೆ? ಪಾಸ್ಟರ್ಸ್ ಕರೀತಾರೆ. ಪಾಸ್ಟರ್ ಜಲ್ದಿ ಬರ್ರಿ, ಏನಾಗೈತಿ? ದೆವ್ವ ಹಿಡಿದು. ನೀ ಏನು ಮಾಡೈತಿ? ಪಾಸ್ಟರ್ ಅದನ್ನ ನಗೊಂದು ನೋಡಿದ್ರೆ ಹೆದರಿಕೆ ಆಗೋದೈತಿ ಪಾಸ್ಟರ್. ಯಾರು? ಅವನು ಪಾಸ್ಟರ್. ಅವನು ಅದೇ ಪಕ್ಕ ನಾವೆಲ್ಲಕ್ಕೂ ಈದಿಗೆ ಸಿದ್ಧ ಮಾಡಿ ಬಂದ್ರೆ ಇವ್ರಿಗೆ ನೀರು ಬಿಡ್ತು, ಬೆವರು ಬಿಡ್ತು ಅವನಿಗೆ. ಅಲ್ಲ, ಅದೇ ರೀತಿಯಲ್ಲಿ ನನಗೆ ಅಲ್ಲಿ ಯಾರು ಎಲ್ಲಿ ಗ್ರಾಮದಲ್ಲಿ ಕರೆ ಕಳಿಸಿದ್ರು ಕೂಡ ನಾನೇನು ಮಾಡಿದೆ, ಏನು ದೇವಡಿದಿರ್ಬೋದು, ನಾನು ಕೇಳಿಲ್ಲ, ಏನು ವಿಚಾರ ಕೇಳಿಲ್ಲ. ನಮ್ದು ಸ್ವಲ್ಪ ಏನಂದ್ರೆ ನಾವು ಸ್ವಲ್ಪ ಫಾಸ್ಟ್ ಅದೀವಿ ಸ್ವಲ್ಪ. ಹಲ್ಲೆಲೂಯಾ. ಈಗ ನಮಗೆ ಬ್ರೇಕ್ ಆಗೋರು ನಮ್ಮ ಸಭೆಯಲ್ಲಿ ಭಾಳ ಜನ ಬಂದಿದ್ದಾರೆ. ನಮಗೆಲ್ಲ ಸ್ವಲ್ಪ ಬ್ರೇಕ್ ಆಗಿ ಸ್ವಲ್ಪ ಡೈರೆಕ್ಷನ್ ಎಲ್ಲ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲೆಲ್ಲ ನಾವು ಗಾಡಿ ಹೋಗಿ ಅಂತ ಹೋಗಿದ ಕೂಡಲೇ ಅಲ್ಲಿ ಎಲ್ಲ ಜನ ಜಮಾ ಆಗಿದ್ದಾರೆ. ಅಲ್ಲಿ ಅವ್ರ ಮನೆಯೊಳಗೆ ಅಲ್ಲಿ ಪ್ರೇಯರ್ ನಾವು ನಡೆಸ್ತೀವಲ್ಲ, ಎಲ್ಲ ಜನ ಭಾಳ ಜನ. ನಾನು ಏನಪ್ಪ ಏನಾಯ್ತು ಇಲ್ಲ ಅಂತ ನೋಡಿ ಒಳಗೋದಕ್ಕೆ ಒಂದು ಸ್ತ್ರೀ ಗರ್ಭಿಣಿ ಸ್ತ್ರೀ. ಅವಳು ಇನ್ನೂ 3 ತಿಂಗಳ ಏನು ಡೆಲಿವರಿ ಆಗಲಿಕ್ಕೆ 3-4 ತಿಂಗಳಿತ್ತು ಗರ್ಭಿಣಿ ಸ್ತ್ರೀ. ಪಾಸ್ಟರ್ ನಮ್ಮ ಪಾಸ್ಟರ್ ಬಂದಾರ ನೋಡ್ರಲ್ಲಿ. ಪಾಸ್ಟರ್ ಪ್ರಾರ್ಥನೆ ಮಾಡಿದ್ರಿ. ಏನು ಮಾಡಲಿ ಇವಳಿಗೆ ಸ್ಕ್ಯಾನಿಂಗ್ ಮಾಡಿದಾರೆ ಡಾಕ್ಟರ್. ಇಲ್ಲ, ನಿಮ್ಮ ದಾಂಡೇಲಿ ಡಾಕ್ಟರ್ ಸ್ಕ್ಯಾನಿಂಗ್ ಮಾಡಿದ್ರೆ ಮಗುಗೆ ತಲೆ ಇಲ್ಲ ಅಂತೆ. ಮಗುಗೆ ತಲೆ ಇಲ್ಲ ಅಂತೆ, ಮತ್ತು ಮಗು ಜನ್ಮ ಕೊಟ್ಟರೆ ತಲೆ ಇಲ್ಲದೆ ಹುಡ್ತದೆ. ಇದನ್ನ ಅಬಾರ್ಷನ್ ಮಾಡಂತೇಳಿ ಕಳಿಸಿದಾರೆ ಅವರು. ಈಗ ಅಬಾರ್ಷನ್ ಮಾಡಿಸ್ಬೇಕಾಗಿತ್ತಲ್ರಿ. ಇಲ್ಲ ಇವರು ಇಲ್ಲಿ ಅಬಾರ್ಷನ್ ಮಾಡಿದಿಲ್ಲ, ಧಾರವಾಡಕ್ಕೆ ಹೋಗಿ ಅಬಾರ್ಷನ್ ಮಾಡಿ ಇಲ್ಲಿ ಅಬಾರ್ಷನ್ ಮಾಡೋಕ್ಕಾಗೋದಿಲ್ಲ, ಯಾಕಂದ್ರೆ ನಾನು ಭಾಳ ಇನ್ನು 2-3 ತಿಂಗಳ ಡೆಲಿವರಿ ಆಗಲಿ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ನಾನು ಹೇಳಿದೆ, ಅಂಕಲ್ ನಾ ಏನು ಮಾಡ್ಬೇಕಂತ ಹೇಳಿದೆ. ಪಾಸ್ಟರ್ ನಮ್ಮ ದೇವ್ರ ದೊಡ್ಡರು ಅಂತ ನೀವು ಎಷ್ಟು ಸಾರಿ ಪ್ರಸಂಗ ಮಾಡಿರಿ, ಪ್ರಾರ್ಥನೆ ಮಾಡಿರಿ ಪಾಸ್ಟರ್, ಈ ಮಗು ಹುಟ್ಟಬೇಕು ಅವ್ರಿಗೆ, ಚಲೋ ತಲೆಯೆಲ್ಲ ಬರಬೇಕು ಅವ್ರಿಗೆ. ನಾನು ಅದೇ ದೇವ್ರಿಗೆ ಸ್ತೋತ್ರ ಅಂತ ಹೇಳಿದೆ. ಯಾಕಂದರೆ ಪ್ರಸಂಗ ನಾನೇ ಮಾಡಿದ್ದೀನಲ್ಲ.
ಹಲ್ಲೆಲೂಯಾ. ಈಗ ನನಗೆ ವಿಶ್ವಾಸ ಬೇಕಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನೀವು ಇವತ್ತು ನಂಬಿಕಿದು. ಯಾಕಂದ್ರೆ ನನ್ನಲ್ಲಿ ವಿಶ್ವಾಸನೇ ಇಲ್ಲ, ಹಾರಿ ಇವತ್ತೆಲ್ಲ. ಮೊದಲು ಹೇಳಿದ್ರ ಜಾಕೋ ಆಪರೇಷನ್ ಕರ್ಲಿ ಅಂತ ನಾನು ಮೊದಲು ಹೇಳ್ತಿದ್ದೀನಲ್ಲ, ತು ಮಜೆ ಕೈಗೂ ಬಲಾರ ಮನಸ್ಸೊಳಗೆ ಚಾಲು ಆತರ ನೀನು ನನಗೆ ಯಾಕೆ ಕರ್ದೀವ ಅಜ್ಜ, ನೀನು ಮೊದಲು ಹೇಳಿದಾಗ ನಾನು ಮನಸ್ಸೊಳಗೆ ಹಾಳಾಗತ್ತೀನಿ. ನಾನು ಈಗ ಏನು ಮಾಡ್ಬೇಕಣ್ಣ? ಅವ್ರಿಗೆ ನಂಬಿಕೆ ಇದೆ, ನನ್ನಲ್ಲೇನಿಲ್ಲ. ಏಸು ಗುಣಪಡಿಸ್ತಾನಂತ ಅವ್ರಿಗೆ ನಂಬಿಕೆ ಇದೆ, ನನಗೆ ನಂಬಿಕೆ ಬರ್ತಾ ಇಲ್ಲ. ಹಾನೆಸ್ಟ್ಲಿ ಖರೆ ಹೇಳ್ತಾ ಇದ್ದೆ ನಾನು. ಆವಾಗ ಅಂಕಲ್ ತುಮಾರ ವಿಶ್ವಾಸ ಬಹುತ್ ಬಡ ಅಂಕಲ್, ಕೈ ಕಾಲು ನಡೀತಾ ಇದೆ, ತುಮಾರ ವಿಶ್ವಾಸ ಬಹುತ್ ಬಡ ಅಂಕಲ್. कितना विश्वास है तुमको, ಇನ್ನೇನು ಮಾಡಬೇಕು? ಸಚ್ಮುಚ್ ತುಮಾರ ವಿಶ್ವಾಸಕ್ಕೆ ಅನುಸಾರ ತುಮಕು ಹೋತಾ ಅಂಕಲ್ ಅಂತೇಳಿ ಇಷ್ಟು ಹೇಳಕ್ಕೆ ಬರೋದಲ್ಲ ನನಗೆ. ಏನು ಮಾಡಬೇಕು? ಯೇಸು ಹೇಳಿದ್ರೆ ನಿನ್ನ ನಂಬಿಕೆಗೆ ತಕ್ಕಂತೆ ಈ ಅಂಕಲ್ಗೆ ವಿಶ್ವಾಸಕ್ಕೆ ತರ ಹೋತಾನೆ. ನಾಳೆ ಪ್ರಾರ್ಥನೆ ಮಾಡ್ರಿ ಮಾಸ್ಟರ್, ಅವ್ರು ಸ್ವಲ್ಪ ಎತ್ತರವಾಗಿ ಭಾಳ ಹಿಂಗಿರ್ತಾರೆ, ಗೊತ್ತಿಲ್ಲ ಸಿದ್ಧಿ ಜನ ಅವರು. ಬಾ ಅಜ್ಜಿ ಹೇಳ, ಅಡ್ರೆಸ್ ಕೊಡ್ತೀನಿ ನೋಡು. ಎಲ್ಲ ನೆನಪೈತಾರೆ ಸರಿ. ಅವರು ಭಾಳ ಧೈರ್ಯ ಅವ್ರಿಗೆ, ವಿಶ್ವಾಸ ಕೂಡ ಹಂಗೆ. ಅವರು ಪ್ರಾರ್ಥನೆ ಮಾಡಿ ಮಾಸ್ಟರ್, ಅವ್ರು ಹೋಗಿ ಧಾರವಾಡ ಹೋಗಿ ವಾಪಸ್ ಬರ್ಬೇಕು ಮಾಸ್ಟರ್. ಅವರು ಮಗು ಚೆಂದ ಐತಂತ ವಾಪಸ್ ಬರ್ಬೇಕು. ಅವರು ಹೋಗ್ಲಿ ಅವರು ಮತ್ತೆ ಹೇಳಿದ್ರು. ಅವ್ನು ಹೇಳ್ತಾರೆ, ಯಾರು ಇವ್ರು ಹೇಳ್ತಾರೆ, ಆ ಊರಿನವ್ರು ಹೇಳ್ತಾರೆ, ನಮ್ಮ ವಿಶ್ವಾಸಿಗಳು, ನೀ ಆಪರೇಷನ್ ಮಾಡ್ಲಿಕ್ಕೆ ಮುಂಚೆ ಮತ್ತೊಂದು ಸಾರಿ ಸ್ಕ್ಯಾನಿಂಗ್ ಮಾಡಿಸ, ಆಮೇಲೆ ನೋಡಿನಿ ಅಂತೇಳಿ. ನಾಳೆ ಎಲ್ಲ ಅವನು ಹೇಳ್ತಾ ಇದ್ದಾನೆ. ದೇವರೇ ಸ್ತೋತ್ರ ಕರ್ತಾನೆ. ಪ್ರಸಂಗ ನಾ ಮಾಡಿದ್ದೇನೆ, ವಿಶ್ವಾಸ ಅವನಿಗೆ ಬಂದುಬಿಟ್ಟಿದೆ. ನಾಳೆ ಒಡ ಗಾಡ ನಾಳೆ ಈಗ ವಿಶ್ವಾಸ ಅವನಿಗಿರುವಾಗ ನಾನೇ ಮಾಡಿದೆ, ಅಂಕಲ್ ನಿಮ್ಮ ವಿಶ್ವಾಸ ನಿಜವಾಗಲೂ ಭಾಳ ಶ್ರೇಷ್ಠವಾಗಿದೆ. ಒಳಗೆ ಹೆದರಿಕೆ ಆಗ್ತಾ ಇದೆ. ನಾನೇನು ತಿಳ್ಕೊಂಡು ಗೊತ್ತಿದೆ, ನೆಕ್ಸ್ಟ್ ಈ ಹಳ್ಳಿದ ನಂದು ಬಂದು ಹುಕ್ಕಾಪಾನಿ ಬಂದು ಈ ಹಳ್ಳಿಗೆ ನನಗೆ ಬಾಗಲ ಬಂದಾಗ್ತದೆ ಗ್ಯಾರಂಟಿ. ಇನ್ನು ಮುಂದೆ ನನಗೆ ಈ ಹಳ್ಳಿ ಒಳಗೆ ಯಾರು ಬರಾಗ ಕೊಡುದಿಲ್ಲ. ಎಂಥ ಪರಿಸ್ಥಿತಿ ತಂದ ಅಜ್ಜ ಅಂತೇಳಿ ನಾನು ಅಜ್ಜನ ಮೇಲೆ ಹೃದಯದೊಳಗೆ ಗುಣಗುಡ್ತಾ ಇದ್ದೇನೆ ನಿಜವಾಗಿ ಹೇಳಬೇಕಾದ್ರೆ. ಆವಾಗ ಹೇಳಿದೆ, ಅಜ್ಜ ನಿನಗೆ ಎಷ್ಟು ವಿಶ್ವಾಸ ಐತೆ ಅಂತೇಳಿ. ನಾನು ಕೂಡ ದೇವರೇ ಸ್ತೋತ್ರ ಕರ್ತನೆ. ಅಯ್ಯ ಈಗ ನನ್ನ ಮೇಲೆ ತಗೊಂಡಿಲ್ಲ, ಅಜ್ಜನ ವಿಶ್ವಾಸದಂತೆ ಕರ್ತನೆ, ಅಜ್ಜನ ವಿಶ್ವಾಸದಂತೆ ಕರ್ತನೆ. ಆ ವಿಶ್ವಾಸವನ್ನು ನೀನು ಯಾವತ್ತೂ ಕೈ ಬಿಡಲಿಲ್ಲ ಕರ್ತನೆ. ನೀನು ಕರ್ತನೆ ಅಜ್ಜನ ವಿಶ್ವಾಸವನ್ನು ಅವಮಾನ ಪಡ್ಲಿಕ್ಕೆ ಕೊಡಬೇಕು ಕರ್ತನೆ. ನೀನು ಸ್ವಸ್ಥತೆ ಮಾಡು ದೇವರೇ, ಸ್ವಸ್ಥತೆ ಮಾಡು ದೇವರೇ. ಆ ಮಗುಗೆ ತಲೆ ಬರಲಿ, ಸ್ವಸ್ಥತೆ ಆಗಲಿ, ಡೆಲಿವರಿ ಆಗಲಿ ಕರ್ತನೆ, ಮತ್ತು ವಾಪಸ್ ಬರಲಿ ಅಂತೇಳಿ ನಾನು ಕೂಡ ಅಜ್ಜನಿಗಿರುವ ವಿಶ್ವಾಸವನ್ನು ಸಮಾನತೆ ಮಾಡಿದೆ. ನನ್ನ ಮೇಲೆ ತಗೊಂಡ್ರೆ ಪ್ರಾಬ್ಲಮ್ ಆಗ್ತದೆ. ದೇವರ ಚಿತ್ತ ಇದೆ ಅಂತಲೂ ತಪ್ಪಾಗ್ತದೆ. ದೇವರ ನಿನ್ನ ಚಿತ್ತ ಇದ್ರೆ ಆರಾಮ ಮಾಡಂತೇಳಿ. ಯಾಕಂದ್ರೆ ದೇವರ ಚಿತ್ತ ಇಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಬೈಬಲ್ ಹೇಳ್ತಾರೆ ಸ್ವಸ್ಥತೆ ಮಾಡೋದು ಎಲ್ಲರ ಮೇಲೆ ದೇವರ ಚಿತ್ತ ಇದೆ. ಈಗ ನೋಡಿದ್ರಲ್ಲ, ಎಲ್ಲರ ಮೇಲೆ ಮುಟ್ಟಿ ಸ್ವಸ್ಥತೆ ಮಾಡಿಲ್ಲ, ದೇವರ ಚಿತ್ತ ಇಲ್ಲ, ಅದಕ್ಕೆ ನೀವು ಆರಾಮ ಮಾಡಿಲ್ಲ ಅಂತ ಹೇಳಕ್ ಬರೋದಿಲ್ಲ ಇಲ್ಲಿ. ಆಮೇಲೆ ನಾನು ಬರುವಾಗ ನಾನು ಈ ಹಳ್ಳಿಗಿನ ಮುಂದೆ ಹೋಗುವಂಗಿಲ್ಲ, ಈ ಹಳ್ಳಿ ಒಳಗೆ ನನಗೆ ಬರಕ್ಕೆ ಕೊಡೋದಿಲ್ಲ. ಯಾಕಂದ್ರೆ ಈ ಅಜ್ಜ ಮಾಡಿದ ಕೆಲಸಕ್ಕೆ ನನಗೇನೋ ಮುಕ್ತಾಯವಾಗಬೇಕಾದ್ರೆ ಶುಕ್ರವಾರ ಬರೋದೇ ವೇಟ್ ಮಾಡ್ತಾಯಿದ್ದೆ. ಶುಕ್ರವಾರ ನಾನು ಹೋಗಿದ್ದನೋ ಇಲ್ಲೋ ನನಗೆ ನೆನಪಿಲ್ಲ. ಸಂಡೇ ಹೋಗ್ತಾರೆ, ಸೌಕಾಸ ಹೋಗಿದೆ ಗಾಡಿ ತಗೊಂಡು ಸೌಕಾಸ ಹೋಗ್ತಾ ಇದ್ದಾನೆ. ಸಮೀಪ ಬರ್ತಾ ಇದ್ರೆ ಹೆದರಿಕೆ ಆಗ್ತದೆ, ಸಮೀಪ ಬರ್ತಾ ಇದ್ರೆ ಹೆದರಿಕೆ ಆಗ್ತದೆ. ಪ್ರೈಸ್ ಲಾರ್ಡ್ ಜೀಸಸ್. ಆಮೇಲೆ ಏನೂ ಕೇಳಿಲ್ಲ, ಅಬ್ಬಾ ಏನು ಶಾಂತವಾಗಿದ್ದೆ ಅಂತೇಳಿ ಸುಮ್ಮನಿದ್ದೆ. ಏನು ಕೇಳಿ ಸುದ್ದಿ. ಆಮೇಲೆ 1 ವಾರ ಆಯಿತು, 2 ಆಯಿತು, ಅಬ್ಬಾ ಯಾರು ಏನು ಹೇಳಿಲ್ಲಪ್ಪ, ಸಂತೋಷ ಆಯ್ತು, ಸುಮ್ಮನಿದ್ದೆ, ಏನು ಕೇಳಿಲ್ಲ. ಮತ್ತೆ ಅಜ್ಜ ಮತ್ತೆ ಬರೋದು ಬಂದು ಮಾಡಿಸಿದ್ದ, ಏನಿಲ್ಲ ಏನೂ ಕೇಳಿಲ್ಲ, ಬಾ ಇರಲಿ ಶಾಂತ ಇತ್ತು, ಸುಮ್ಮನಿದ್ದೆ. ಯಾರು ಮತ್ತೆ ಕೇಳೋಕೆ ಹೋಗಿಲ್ಲ, ಏನಾಯ್ತು ಅಂತ ಕೇಳೋಕೆ ಹೋಗಿಲ್ಲ, ಬದಲಾಪಡ ಅಂತೇಳಿ ಕೇಳೋಕೆ ಹೋಗಿಲ್ಲ. 1 ವರ್ಷ ಆಯಿತು, ಮಗುನ ತೊಗೊಂಡು ಬಂದ್ರು. ಅವರು ಡೆಲಿವರಿ ಆಗಿದ್ದ ಕೂಡಲೇ ಬಚ್ಚಾ ಪೈದವ್ರು. ತು ಬೋಲೆ ಅಂತ ಹೇಳಿದೆ. ನೈಜ್ ಸ್ಕ್ಯಾನಿಂಗ್ ಕರೆ ಸ್ಕ್ಯಾನಿಂಗ್ ಮಾಡಿದ ಮೇಲೆ ಅವ್ರು ಹೇಳಿದ್ರು ತಲೆ ಐತ್ರಿ, ಆದರೆ ಮೊದಲು ಸ್ಕ್ಯಾನಿಂಗ್ ಮಾಡಿರೋ ರಿಪೋರ್ಟಲ್ಲಿ ನಾವು ನೋಡಿದ್ದೇವೆ, ನಿಜವಾಗಲೂ ತಲೆ ಕಾಣಿಲ್ಲ ಖರೆ ಅವ್ರು ಹೇಳಿದ್ದು ಸುಳ್ಳಲ್ಲ. ಆದರೆ ತಲೆ ಹೆಂಗೆ ಬಂತು ಒಳಗೆ ಅಂತೇಳಿ ಅವರು ಕೂಡ ಸ್ಕ್ಯಾನಿಂಗ್ ಮಾಡಿದ್ರು, ಆಶ್ಚರ್ಯಪಟ್ಟರು. ನಾನು ಹೇಳಿದೆ ಏಕ್ ಸಾಲ್ ಅಂದರೆ 1 ತಿಂಗಳ ಮಟ್ಟ ಹೆದರಿಕಿತ್ತು, ಆಮೇಲೆ ಹೋಯ್ತು. ಅದು ಬಂದೇ ಇಲ್ಲಲ್ಲ ಕೇಸ್, ನಂಗೆ ಗೊತ್ತೇ ಇಲ್ಲ. ಅವರೆಲ್ಲ ಮಾತಾಡ್ಕೊಂಡು ಅವರು ನಮ್ಮ ಸಿದ್ಧಿಯ ತಾತ, ನಮ್ಮ ಏಸು ದೊಡ್ಡವ್ರಿ, ನಮ್ಮ ಏಸು ನೋಡ್ರಿ ಆಗಲಾರದ ಕಾರ್ಯ ಮಾಡಿದ, ಅವರೆಲ್ಲ ಪೂರ ಸಂತೋಷ ಪಡ್ತಾರೆ. ಯಾರು ಅವರು ಸಂತೋಷದಲ್ಲಿದ್ದಾರೆ, ಯಾರು ಆ ಚರ್ಚಿನವರೆಲ್ಲ. ನಾನು ದುಃಖದಲ್ಲಿದ್ದೀನಿ, ಅವ್ರಿಗೆ ಗೊತ್ತಿಲ್ಲ. 1 ವರ್ಷ ಆದಮೇಲೆ ಮಗುನ ಹೊತ್ಕೊಂಡು ಬಂದಿದ್ದಾರೆ. ಅವರು ಕ್ರಿಶ್ಚಿಯನ್ರು ಅಲ್ರಿ, ಅವರು ಮುಸ್ಲಿಂ ಅವರು. ಆವಾಗ ನಂಗೆ ಅರ್ಥ ಆಯ್ತು, ದೇವರೇ ನನ್ನ ವಿಶ್ವಾಸ ಕಡಿಮೆ ಆದರೂ ಅವರವರ ವಿಶ್ವಾಸಕ್ಕೆ ತಕ್ಕಂತೆ ನೀನು ಕಾರ್ಯವನ್ನು ಮಾಡುವ ಕರುಣಾಮಯನಾಗಿದ್ದೀ ಕರ್ತ. ನಿನ್ನ ವಿಶ್ವಾಸ ನಿಜ, ಯಾಕೆ ತಿಳಿಸ್ತಾ ಇದ್ದೇನೆ, ಇದು ನಿಜವಾಗಲೂ ನನಗೆ ಜರುಗಿದೆ. ಇದು ಪ್ರೈಸ್ ಲಾರ್ಡ್ ಜೀಸಸ್. ಈಗ ನಿಮ್ಮ ಸಂದರ್ಭದಲ್ಲಿ ಕೂಡ ಹಾಗೆ ಆಗ್ಬೋದು. ಹಾಗೆ ಆಗುವಾಗ ಹೆದರಬೇಡ್ರಿ, ಏನಿಲ್ಲ, ದೇವರ ವಾಕ್ಯವನ್ನು ಮುಂದಿಡ್ರಿ. ಕರ್ತನೆ ಅಂಕಲ್ ಅವರ ವಿಶ್ವಾಸಕ್ಕೆ ತಕ್ಕಂತೆ ಮಾಡಿಬಿಡ ದೇವ್ರೆ ಅಂತ ಹೇಳಿಬಿಟ್ರೆ ಸಾಕು, ದೇವರು ಮಾಡಿಬಿಡ್ತಾನೆ. ಪ್ರೈಸ್ ಲಾರ್ಡ್ ಜೀಸಸ್.
ಎಲ್ಲರೂ ಹೇಳ್ತಿರಲ್ಲ, ಒಳ್ಳೆ ದೇವರನ್ನು ನಾವು ನಂಬಿರೋ ದೇವರು. ಇವತ್ತು ಕೂಡ ನೀವು ನಂಬಿದರು, ಬಹಳ ನಂಬಿದರು, ಸ್ವಲ್ಪ ನಂಬಿಕೆ ಇದ್ರು, ಸಾಸಿವೆ ಕಾಳಷ್ಟು ನಂಬಿಕೆ ಇದ್ರು, ನಿಮಗೆ ದೇವರು ಬಿಡುಗಡೆ, ನಿಮಗೆ ನಿಮ್ಮ ಸಮಸ್ಯೆಗಳಿಂದ ಪರಿಹಾರ ಮಾಡತಕ್ಕಂಥ ಸರ್ವಶಕ್ತನಾದ ದೇವರು ನಿಮಗೆ ದಾನ ಅನ್ನೋದು ನೀವು ಮರ್ತು ಹೋಗ್ಬೇಡಿ. ಇಲ್ರಿ ಡೇಟ್ ಬಾರ್ ಆಗೈತ್ರಿ, ಈಗ ನನಗೆ ಆಗುದಿಲ್ರಿ ಅಂತ ಹೇಳ್ತಾ ಇದ್ದೀರಾ. ಅಬ್ರಾಹ್ಮನಿಗೆ 100 ವರ್ಷ ಆಯ್ತು, 100 ವರ್ಷ ಆದ ನಂತರ ಮಕ್ಕಳು ಕೊಟ್ಟಿದ್ದಾನೆ ದೇವರು. ಅಲ್ಲೆಲ್ಲೂಯಾ. 80 ವರ್ಷ ಆದ್ಮೇಲೆ ಕೆಲಸ ಕೊಡುದಿಲ್ವ ಆ ದೇವರು ನಿಮಗೆ? ಕೊಟ್ಟೆ ಕೊಡ್ತಾನೆ ದೇವರು. ಪ್ರೈಸ್ ಲಾರ್ಡ್ ಜೀಸಸ್, ಅಲ್ಲೆಲ್ಲೂಯಾ. ಆತನ ಅಂತ ದೊಡ್ಡ ದೇವರು. ಈಗ ವಿಶ್ವಾಸದಲ್ಲಿ ಹೇಳ್ತಾ ಇದ್ದೀನಿ ಎಲ್ಲ, ಪ್ರೈಸ್ ಲಾರ್ಡ್ ಜೀಸಸ್. ಆಮೇಲೆ ನೀವೆಲ್ಲ ಇದನ್ನು ತಗೊಂಡು ಬರ್ತೀರಿ ಪ್ರೇಯರ್ ಮಾಡಕ್ಕೆ. ಪ್ರೈಸ್ ಲಾರ್ಡ್ ಜೀಸಸ್, ಗಂಭೀರವಾಗಿ ಹೇಳ್ತಿರಲ್ವಯ್ಯ. ದೇವ್ರ ಮಕ್ಕಳೇ, ಇಂಥ ಒಳ್ಳೆ ದೇವರು. ಅದಕ್ಕೆ ನಾನು ಕಂಡಿದ್ದೇನೆಂದ್ರೆ, ಯೇಸು ಯಾರಿಗೂ ಭೇದ ಭಾವದಿಂದ ಆತನ ಸ್ವಸ್ಥತೆ ಮಾಡಲಿಲ್ಲ. ಯಾರ್ಯಾರು ಬಂದ್ರು ಎಲ್ಲರ ಮೇಲೆ ಕೈ ಇಡ್ತಾ ಬಂದನು. ಎಷ್ಟೋ ಜನ ಗುಣವಾಗಲಾರ್ದ ಆಶಾಭಂಗ ಪಟ್ಟಿರ್ತಕ್ಕಂಥ, ನೀನು ಪಾಪಿ, ನಿನಗೆ ಗುಣ ಆಗುದಿಲ್ಲ, ನೀನು ಕುಷ್ಠರೋಗಿ, ನೀನು ಜೀವನ ಪರ್ಯಂತ ಹೀಗೆ ಬಿದ್ದಿರಬೇಕು, ನೀನು ಪಾರ್ಶ್ವವಾಯು ರೋಗಿ, ನೀನು ಅಂತರೋಗಿ, ಎಲ್ಲರೂ ಗುಣವಾಗಲಾರದಂಥ ರೋಗಿಗಳು ಯೇಸು ಕ್ರಿಸ್ತನ ಕಡೆ ಬಂದಿರುವ ಎಲ್ಲರ ಮೇಲೆ ಕೈ ಇಟ್ಟು ಯೇಸು ಸ್ವಸ್ಥತೆ ಮಾಡಿದ್ದಾನೆ. ನನಗೆ ಏನು ಕಡಿದ್ದಾನೆ? ಎಲ್ಲರ ಮೇಲೆ ಕೈ ಇಟ್ಟಾಗ ಸ್ವಸ್ಥತೆ ಆಗಿದೆ. ಹೌದಾ? ಹಲ್ಲೆಲೂಯಾ. ಎಲ್ಲರ ಮೇಲೆ ಬೈಬಲ್ ಹೇಳ್ತದೆ ನೋಡ್ರಿ. ಅದ್ರ ಎಲ್ಲರ ಮೇಲೆ ಕೈ ಇಟ್ಟು ಅರ್ಧ ತಾಸು ಪ್ರಾರ್ಥನೆ ಮಾಡೋದಿದೆ ನೋಡ್ರಿ. ನೋಡಿ ಸಿಸ್ಟರ್, ಸ್ವಲ್ಪ ನೋಡಿ ಮತ್ತೊಂದು ಸರ್ ಹೋದ್ರಿ. ಹೊತ್ತು ಟೈಮ್ ಆಗೈತಿ. ಮೊದಲ ಏನಾಗೈತಿ? ಹೊತ್ತು ಮುಳುಗಾಗತ್ತೈತಿ, ಅಲ್ಲಿ ಟೈಮ್ ಆಗೈತಿ. ಪಾಪ ಮನೆಗೆ ಹೋಗ್ಬೇಕು ಎಲ್ಲರೂ, ಡ್ಯೂಟಿ ಆಗೈತಿ. ಯಾರ್ಯಾರ ಮನೆಯಲ್ಲಿ ತರತರದ ರೋಗಿಗಳು ಅವರೆಲ್ಲಾ ರೋಗಿಗಳನ್ನು, ನಾನಾ ವಿಧವಾದ ರೋಗಿಗಳು, ಎಲ್ಲಾ ತರದ ರೋಗಿಗಳನ್ನು ಯೇಸು ಕ್ರಿಸ್ತನ ಹತ್ತಿರಕ್ಕೆ ತರಲು ಆತನು ಪ್ರತಿಯೊಬ್ಬನ ಮೇಲೆ ಎಲ್ಲ ಹಂಗಿಲ್ರಿ. ಪ್ರತಿಯೊಬ್ಬರ ಮೇಲೆ ಕೈ ಇಟ್ಟು ಅರ್ಧ ತಾಸು ಪ್ರಾರ್ಥನೆ ಮಾಡಿದಂತ ಏನಾರೆ ಬ್ರದರ್ ಅಲ್ಲೇನಾರು ಹಂಗಿದೆ? 40 ದಿವಸ ನಾವು ಉಪವಾಸ ಮಾಡ್ತೇನೆ, ಆಮೇಲೆ ನೀವು ಆರಾಮಾಗ್ತೀವಿ ಅಂತೇಳಿ. ಅಲ್ಲೆಲ್ವೇ? ನೀವು ಉಪವಾಸ ಮಾಡಿದ್ರೆ ಆರಾಮಾಗೋದಿಲ್ಲ. ಯೇಸು ಕ್ರಿಸ್ತ ಶಿಲುವೆ ಮೇಲೆ ಯಾಕೆ ಸಾಯ್ಬೇಕ್ರಿ? ಯೇಸು ಕ್ರಿಸ್ತನು ಶಿಲುವೆ ಮೇಲೆ ಸತ್ತು ಆತನು ಗಾಯಗೊಂಡಿದ್ದಕ್ಕಾಗಿ ನಾವು ಗುಣವಾಗ್ತಾ ಇದ್ದೇವೆ. ಅದಕ್ಕೆ ನಾವು ಹೇಳೋದೇನೆಂದ್ರೆ, ಕರ್ತನ ಮಾತು ವಾಕ್ಯದ ಆಧಾರದಲ್ಲಿ ತೆಗೆದುಕೊಂಡು ಯೇಸು ಕ್ರಿಸ್ತನು ನೋಡ್ರಿ, ಕೀರ್ತನೆ ಯೆಶಾಯ ಪ್ರವಾದನ ಪುಸ್ತಕ 53ನೇ ಅಧ್ಯಾಯದಲ್ಲಿ 3ನೇ ವಚನ, 53ನೇ ಅಧ್ಯಾಯ 3ನೇ ವಚನದಲ್ಲಿ ನೋಡ್ರಿ ಎಷ್ಟು ಸ್ಪಷ್ಟವಾಗಿ ಬರಲ್ಪಟ್ಟಿದೆ. ಆತನ ವಾಕ್ಯಗಳು ಎಷ್ಟು ಅದ್ಭುತವಾಗಿ ರಚಿಸಲ್ಪಟ್ಟಿದೆ ಅದು ನೋಡ್ತಾರೆ. ಯೆಶಾಯ ಪ್ರವಾದನ ಪುಸ್ತಕ 53:3. ಆತನು ಧಿಕ್ಕರಿಸಲ್ಪಟ್ಟವನು, ಮನುಷ್ಯರು ಸೇರಿಸಿಕೊಳ್ಳುವುದನು, ಸಂಕಟಕ್ಕೆ ಒಳಗಾಗುವುದು. ಯೇಸು ವ್ಯಾಧಿ ಪೀಡಿತನು, ಜನರ ನೋಡಿ ಏನಾಗಿದ್ದಾನೆ ಆತನು? ಯೇಸು ಏನ್ ಪೀಡಿತನಾಗಿದ್ದಾನೆ? ವ್ಯಾಧಿಯನ್ನು ಲೋಕದ ಎಲ್ಲಾ ಜನರ ವ್ಯಾಧಿ ಪೀಡಿತನು. ಜನರು ಮುಖವನ್ನು ಓರೆ ಮಾಡಿಕೊಳ್ಳುವಷ್ಟಕ್ಕೂ ನಾವು ಆತನನ್ನು ಲಕ್ಷ್ಯಕ್ಕೆ ತರಲಿಲ್ಲ. ನಿಜವಾಗಿ ನಮ್ಮ ಸಂಕಷ್ಟಗಳನ್ನು ಎಲ್ಲರೂ ಹೇಳ್ತಾರೆ. ನಿಜವಾಗಿ ಎಲ್ಲರೂ ಬಾಯ್ಬಿಟ್ಟು ಹೇಳ್ತಾರೆ. ಎಲ್ಲ ನಿಜವಾಗಿ ನನ್ನ ಸಂಕಷ್ಟವನ್ನು ಆತನ ಅನುಭವಿಸಿದ. ನೆಕ್ಸ್ಟ್, ಆತನ ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ಹೇಳ್ರಿ, ಆತನ ಹೊತ್ತ ಹೊರೆಯು ನಮ್ಮ ಸಂಕಷ್ಟವೇ ಹೌದು. ನೆಕ್ಸ್ಟ್, ನಾವಾದರೂ ಅಲ್ಲಿದೆ, ನಾವಾದರೂ ತಪ್ಪಿಸಿಕೊಂಡೆವು, ಆತನು ಪೆಟ್ಟು ತಿಂದನು. ನಾವು ತಪ್ಪಿಸಿಕೊಂಡೆವು, ಆತನು ನಮ್ಮ ಮೇಲೆ ಬರುವ ಶಿಕ್ಷೆಯನ್ನು ಆತನು ಹೊಂದಿದ. ನೆಕ್ಸ್ಟ್, ನಮ್ಮ ದ್ರೋಹಗಳು, ನಾವು ಮಾಡಿದ ದ್ರೋಹ ಗಾಯ ಯಾರಿಗಾಗಿದೆ? ಯೇಸು ಕ್ರಿಸ್ತನಿಗೆ. ಎಲ್ಲರೂ ಯೇಸು ಕ್ರಿಸ್ತನಿಗೆ. ನೆಕ್ಸ್ಟ್, ನಮ್ಮ ಅಪರಾಧಗಳ ನಿಮಿತ್ತ ಆತನು ಜಜ್ಜಲ್ಪಟ್ಟನು, ನಮಗೆ ಸುಖಕ್ಷೇಮವನ್ನು. ಎಲ್ಲ ಹೇಳ್ತಾರೆ ಸುಖಂ ಲೇದಕ್ಕ ಯೇಸು ನಮ್ಮತೆ ರಾಂಗ್ ಅಕ್ಕ ಎಡ್ಸೋಡು ಬೈಬಲ್ ಎಷ್ಟುಂದಿ. ನಮಗೆ ಸುಕ್ಷೇಮವನ್ನು ಉಂಟು ಮಾಡುವುದಕ್ಕಾಗಿ ಶಿಕ್ಷೆಯನ್ನು ಆತನು ಅನುಭವಿಸಿದನು. ಎಲ್ಲ ಹೇಳ್ತೀರ ಅಲ್ಲೂಯ್ಯ? ಆತನ ಗಾಯಗಳಿಂದ ನನಗೆ ಗುಣವಾಯಿತು. ಎಲ್ಲ ಆತನ ಗಾಯಗಳಿಂದ ನನಗೆ ಗುಣವಾಯಿತು. ಮತ್ತೊಂದ್ಸಲ ಆತನ ಗಾಯಗಳಿಂದ ನನಗೆ ಗುಣವಾಯಿತು. ಎಲ್ಲ ಹೇಳ್ತೀರಿ ಬ್ರದರ್, ನೀವು ಹೇಳ್ತೀರಿ ಆತನ ಗಾಯಗಳಿಂದ ನನಗೆ ಗುಣವಾಯಿತು. ಆತನ ಗಾಯಗಳಿಂದ ಈಗ ನಾನೇನು ಗುಣ ಆಗ್ತೇನೆ? ನನಗೆ ಗುಣ ಆಗ್ಲಿಕ್ಕೆ ಏನಾಗಿದೆ? ನನಗೇನು ಡಾಕ್ಟರ್ ಇಲ್ಲ, ನಾನು ಏನೋ ಕೊಡ್ಬೇಕಾ? ಇಲ್ಲ, ನೀವು ಒಂದು 30 ಕೋಳಿ, 40 ಹುಂಜ ಮತ್ತು 3 ಹೋರಿ, 4 ಕಾಯಿ, 4 ಹಣ್ಣುಗಳು
ತಂದು ಕೊಟ್ರೆ ನಿಮ್ಗೆ ಗುಣ ಆಗ್ತದೆ ಅಂತ ಹೇಳಿದ್ರೆ ಇಷ್ಟೆಲ್ಲ ತಂದು ಕೊಟ್ರೆ ಗುಣ ಆಗ್ತದೇನೋ ಅಂತ ನೀವು ತಿಳ್ಕೊಂಡಿರ್ತೀವಿ. ಅಲ್ಲೆಲ್ಲೂಯ್ಯ. ಇದಲ್ಲ. ಮತ್ತೆ ಏನು ಕೊಡದೆ ಹೇಗೆ ಗುಣ ಆಗ್ತೀವಿ ನಾವು? ಹೌದು, ನೀನು ಹೇಳಿದ್ದು ಕರೆಕ್ಟ್. ನಾವೇನು ಕೊಡದೆ ಏನು ಗುಣ? ಹೌದು, ಕೊಡಲೇಬೇಕು ಅದಕ್ಕೆ. ಹೌದು, ಯೇಸು ಕ್ರಿಸ್ತನು ತನ್ನ ದೇಹವನ್ನು ಶಿಲುವೆ ಮೇಲೆ ಗಾಯ ಆಗಲಿಕ್ಕೆ ಬಿಟ್ಟು ಕೊಟ್ಟನು. ಅದನ್ನು ಕೊಟ್ಟಿದ್ದಕ್ಕಾಗಿ ನಮಗೆ ಉಚಿತವಾಗಿ ನಮಗೆ ಸ್ವಸ್ಥತೆ ಬಂದಿಲ್ಲ. ಯೇಸು ಕ್ರಿಸ್ತನು ಅದಕ್ಕೆ ಕ್ರಯವನ್ನು ಸಲ್ಲಿಸಿದ್ದಾನೆ. ನಾವು ಆ ಕ್ರಯಕ್ಕೆ ತಕ್ಕಂತೆ ಆ ಸ್ವಸ್ಥತೆಯನ್ನು ಪಡೆದಿರ್ತೇವೆ. ಇವತ್ತು ನಾನು ಹೇಳೋದಂದ್ರೆ, ಯೇಸು ಕ್ರಿಸ್ತನ ಶಿಲುವೆ ಮೇಲೆ ಗಾಯಪಟ್ಟಿದ್ದು ನಿಜನಾ? ಎಲ್ಲ ಹೇಳ್ತೇವೆ, ಯೇಸು ಕ್ರಿಸ್ತ ಗಾಯಪಟ್ಟಿದ್ದು ನಿಜನಾ? ನಾವು ಸ್ವಸ್ಥತೆ ಹೊಂದೋದು ಕೂಡ ಅಷ್ಟೇ ನಿಜ. ಎಲ್ಲ ಹೇಳ್ತೀರ ಅಲ್ವಯ್ಯ? ಒಂದು ತಮಿಳು ಹಾಡಿದೆ, ತಮಿಳು ಹಾಡಿದೆ, ತಮಿಳಲ್ಲೇ ಹಾಡ್ತೀನಿ. ಯಾಕಂದ್ರೆ ಪ್ರೈಸ್ ಲಾರ್ಡ್ ಜೀಸಸ್. ಮೈಕೆ ಆನ್ ಮಾಡಿಲ್ಲ. ದೇವರಿಗೆ ಸ್ತೋತ್ರವಾಗಲಿ. ಎಲ್ಲಾ ಬುದ್ಧಿವಂತರು ನಮಗೆ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಹಲ್ಲೆಲೂಯಾ. ಮನೋಪೂರ್ವಕ ನೀವು ಹೇಳಿದ್ದೀರಿ ಅಲ್ಲಿ. ತಮಿಳು ಹಾಡಿದೆ, ತುಂಬಾ ಚೆನ್ನಾಗಿ ಬರ್ತಿದ್ದಾರೆ ನಮ್ಮ ಫಾದರ್ ಬ್ರೇಕ್ಮನ್ಸ್ ಅವರು. ಯೇಸುವಿನ ಗಾಯಗಳಾಲ್ ಸುಗಮಾನೆ ಅಂದ್ರೆ ಯೇಸುವಿನ ಗಾಯದಿಂದ ಗುಣವಾದೆ ಅಂತೇಳಿ ಹಾಡುದು. ಯೇಸು ಸುಮಂದುಕೊಂಡಾರೆ ನಾ ಸುಮಕ್ಕಂ ತೇವೆ, ಯೇಸು ಹೊತ್ತುಕೊಂಡರು ನಾ ಹೋರುವ ಅಕ್ಕರೇ ಇಲ್ಲ. ಯೇಸುವಿನ ಗಾಯಗಳಾಲ್ ಸುಗಮಾನೆ ಎನ್ನು ಇಂಗಳು ಸುಮಂದುಕೊಂಡ. ನಮ್ಮ ದುಃಖಗಳನ್ನು ಆತನ, ನಮ್ಮ ಸಂಕಷ್ಟವನ್ನು ಆತನ ಹೊತ್ತುಕೊಂಡರು, ನಾ ಹೊತ್ತುಕೊಳ್ಳುವ ಅಗತ್ಯ ಇಲ್ಲ. ಯೇಸುವಿನ ಗಾಯಗಳ ಎಲ್ಲರ ಸುಗಮಾನೆ ಯೇಸುವಿನ ಗಾಯಗಳ ಸುಗಮಾನೆ ಯೇಸುವಿನ ನಾ ಸುಮಕ್ಕಂ ಸೇವೆ ಇಲ್ಲವೇ, ಯೇಸು ಸುಮಂದುಕೊಂಡಾರೆ ನಾ ಸುಮಕ್ಕಂ ಸೇವೆ ಇಲ್ಲ. என்னைகள் சுமந்து கொண்டார், என் துக்கம் ஏற்றுக்கொண்டார், என் சுமந்து கொண்டார், என் துக்கம் ஏற்றுக்கொண்டார். இயேசுவின் காயங்களால் குணமானே, இயேசுவின் காயங்களால் குணமானே. சுமந்து கொண்டாரே நான் சுமக்கும் தேவை இல்லை, சுமந்து கொண்டாரே நான் சுமக்கும் தேவை இல்லை. ಎಲ್ಲರ ಕೈಗಳನ್ನ ಎತ್ತಿ ದೇವರ ಕಡೆ ಸಮರ್ಪಿಸುವ ದೇವ್ರ ಮಕ್ಕಳೇ, ಇಂಥ ಅಪಾರವಾದಂತ ಆತನಂತ ದೇವರು ಈ ಲೋಕದಲ್ಲಿ ಯಾರಿದ್ದಾರೆ? ನಾವು ಮಾಡಿರುವ ಪಾಪದ ನಿಮಿತ್ತ ಆತನು ಶಿಕ್ಷೆಯನ್ನು ಹೊತ್ತಿದ್ದಾನೆ. ನಮ್ಮ ಪಾಪಗಳಿಗೆ ಸಂಪೂರ್ಣವಾಗಿ ನಿವಾರಣೆ ಆಗಿದ್ದಾನೆ. ನಾವು ಮಾಡಿರುವ ಪಾಪದ ನಿಮಿತ್ತ ನಾವು ರೋಗಿಗಳಾಗಬೇಕಾಗಿತ್ತು. ನಾವು ಮಾಡಿರುವ ಪಾಪದ ನಿಮಿತ್ತ ನಾವು ಅನಾರೋಗ್ಯದಲ್ಲಿ ಬಿಡಬೇಕಾಗಿತ್ತು. ನಾವು ಮಾಡಿರುವ ಪಾಪದ ನಿಮಿತ್ತ ನಾವು ದರಿದ್ರದಲ್ಲಿ ಬಿಡಬೇಕಾಗಿತ್ತು. ದೇವರ ಮಕ್ಕಳೇ, ಅವೆಲ್ಲವನ್ನು ಯೇಸು ತನ್ನ ಮೇಲೆ ಹೊತ್ತುಕೊಂಡು, ಯೇಸು ಶಿಲುವೆ ಮೇಲೆ ಗಾಯಪಟ್ಟಿದ್ದು ಎಷ್ಟು ನಿಜವೋ ನಾವು ಗುಣ ಹೊಂದಿದ್ದು ಕೂಡ ಅಷ್ಟೇ ನಿಜ. ಕರ್ತನೆ ಕೃಪಾ ಸಂಪೂರ್ಣ ದೇವರೇ ನಿನಗೆ ಬಂದಿಲ್ಲ ರಾಜ. ಹೌದು ರಾಜ, ನಿರೀಕ್ಷೆಯಲ್ಲಿ ಕಳ್ಕೊಂಡಿದ್ರು ರಾಜ. ಅನೇಕ ಜನರು ನಿರೀಕ್ಷೆಯಲ್ಲಿ ಕಳ್ಕೊಂಡಿದ್ದಾರೆ. ವೈದ್ಯರು ಕೈ ಬಿಟ್ಟಿರ್ಬೋದು, ಕರ್ತನೆ ಸ್ವಂತ ಜನರು ಕೈ ಬಿಟ್ಟಿರ್ಬೋದು, ಸಂಬಂಧಿಕರು ಕೈ ಬಿಟ್ಟಿರ್ಬೋದು, ಆದ್ರೆ ನೀನು ಎಂದಿಗೂ ಕೈ ಬಿಡೋದಿಲ್ಲ ಕರ್ತನೆ ರಾಜ. ಕೃಪಾ ಸಂಪೂರ್ಣ ದೇವರೇ, ಇವತ್ತು ಎಷ್ಟೋ ಜನರು ಕರ್ತನೆ ನಿನ್ನ ಸಮ್ಮುಖದಲ್ಲಿ, ಸುಮಾರು 2 ನೂತನವಾದಂಥ ಕುಟುಂಬಗಳು ನಿನ್ನ ಸಮ್ಮುಖದಲ್ಲಿ ಆಗಿರೋದು. ಕರ್ತಾದಿ ಕರ್ತನೆ, ದೇವಾದಿ ದೇವನ ರಾಜ, ದೇಶ ವಿದೇಶಗಳಿಗೆ ಈ ಸಂದೇಶ ಸಾರಲ್ಪಡ್ತಾ ಇದೆ. ಅನೇಕ ಜನರು ಈ ವಾಕ್ಯವನ್ನು ಕೇಳಿ ರಾಜ, ಅವರ ಜೀವನದಲ್ಲಿ ನೀನು ಎಲ್ಲರಿಗೆ ಸ್ವಸ್ಥತೆ ಮಾಡತಕ್ಕಂಥ ದೇವರೆಂಬುದಾಗಿ ತಿಳಿದುಕೊಂಡು ಗ್ರಹಿಸಿ ಅವರು ಸಂಪೂರ್ಣ ಸ್ವಸ್ಥತೆಯನ್ನು ಹೊಂದಲಿ ಎಂಬುದಾಗಿ ಹಾರೈಸ್ತಾರೆ. ಕರ್ತನೆ, ನಮಗೆ ನಂಬಿಕೆ ಕೊರತೆ ಆದರೂ, ನಮಗೆ ನಂಬಿಕೆಯಲ್ಲಿ ಕಡಿಮೆ ಆಗಿದ್ರು, ನಮಗೆ ನಂಬಿಕೆ ಬಲಹೀನವಾಗಿದ್ರು ರಾಜ, ನೀನು ಮಾತ್ರ ಬಲವಂತನು ಕರ್ತನೆ. ಯೇಸುವೆ ರೋಮಪುರದವರ ಬರೆದ ಪತ್ರಿಕೆಯಲ್ಲಿ ಹೇಳಿದ ಪ್ರಕಾರ ಪ್ರತಿಯೊಬ್ಬರನ್ನು ಅವರವರ ನಂಬಿಕೆಗೆ, ಅವರವರ ವಿಶ್ವಾಸದ ಪರಿಮಾಣ, ಅವರವರ ವಿಶ್ವಾಸದ ಪ್ರಮಾಣಕ್ಕೆ ಅಳತೆಗೆ ತಕ್ಕಂತೆ ದೇವರು ಅವರ ಜೊತೆಲಿ ಕಾರ್ಯವನ್ನು ಮಾಡ್ತಾನೆ. ಕರ್ತನೆ, ಇವತ್ತು ನನ್ನನ್ನು ಕೇಳ್ತಿರ್ತಕ್ಕಂಥ ಹೆಚ್ಚಿನ ವಿಶ್ವಾಸ ಇದ್ದವರು, ಸಾಸ್ವೆಗಳ ವಿಶ್ವಾಸ ಇದ್ದವರು, ವಿಶ್ವಾಸ ಇಲ್ಲದವರು ಎಲ್ಲರೂ ಕೇಳ್ತಾ ಇದ್ದಾರೆ ರಾಜ. ಅವರೆಲ್ಲರಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ನೀವು ಮಾಡುವ ಕಾರ್ಯಗಳಿಂದಲ್ಲ, ಯೇಸು ಕ್ರಿಸ್ತನ ಶಿಲುವೆ ಮೇಲೆ ಗಾಯಪಟ್ಟಿದ್ದು ಎಷ್ಟು ನಿಜವೋ ನಿಮ್ಮೆಲ್ಲರಿಗೆ ಸ್ವಸ್ಥತೆ ಬರುವುದು ಕೂಡ ಅಷ್ಟೇ ನಿಜ. ಯೇಸು ನಾಮದಲ್ಲಿ ಕೇಳ್ತಾನೆ, ಅವರೆಲ್ಲರಿಗೆ ಸ್ವಸ್ಥತೆ ಪ್ರಾಪ್ತವಾಗಲಿ ಎಂಬುದಾಗಿ ಹಾರೈಸ್ತಕ್ಕಂತೆ ಕೃಪಾ ಸಂಪೂರ್ಣ ಆದ ದೇವರೇ ನಿನಗೆ ವಂದನೆಗಳು.
ನಿನ್ನಂಥ ದೇವರು ಈ ಲೋಕದಲ್ಲಿ ಯಾರಲ್ಲ ಕರ್ತನೆ. ಪ್ರತಿಯೊಬ್ಬರನ್ನು ಕ್ಷಮಿಸುವಂತನು, ಕರುಣಿಸುವಂತನು, ದಯ ತೋರಿಸುವಂತನು ಕರ್ತನೆ. ಎಂಥ ಕ್ರೂರವಾದ ಪಾಪಿಗಳು ಕೂಡ ಆತರ ಮುಂದೆ ಬಂದಿರುವಾಗ ಎಲ್ಲರ ಮೇಲೆ ಕರುಣೆ ದಯೆಯಿಂದ ಕೈಯನ್ನಿಟ್ಟು ಸ್ವಸ್ಥತೆ ಮಾಡಿರುವ ದೇವರೇ, ಇವತ್ತು ಕರುಣಾಮಯನಾದ ದೇವರು, ಭೇದ ಭಾವ ಇಲ್ಲದ ದೇವರು, ಎಲ್ಲರನ್ನು ಪ್ರೀತಿಸುವ ದೇವರು ಕರ್ತನೆ, ಎಲ್ಲರನ್ನು ಕರುಣಿಸುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಆ ಸ್ವರೂಪವನ್ನು ನಾವು ನೋಡಿದೆವು ರಾಜ. ಆ ದೇವ ದರ್ಶನವನ್ನು ಪಡ್ಕೊಂಡು ಹೋಗ್ತಿರ್ತಕ್ಕಂಥ ಎಲ್ಲಾ ಜನರ ಕುಟುಂಬದಲ್ಲಿ, ಅವರ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಈಗಲೇ ಯೇಸು ನಾಮದಲ್ಲಿ ಬಿಡುಗಡೆ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತೇನೆ. ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ನಿನ್ನ ನಾಮಕ್ಕೆ ಮಹಿಮೆ. ಯೇಸು ಕ್ರಿಸ್ತ ನಾಮದಲ್ಲಿ ಗುಣವಾಗಲಾರದಂತ ರೋಗದಿಂದ ಬಳಲುತ್ತಿರ್ತಕ್ಕಂಥ ನನ್ನ ಪ್ರಿಯ ಸಹೋದರಿ ಸಹೋದರೇ, ಇಗೋ ಯೇಸು ಕ್ರಿಸ್ತ ನಾಮದಲ್ಲಿ ನೀನು ಸ್ವಸ್ಥತೆಯನ್ನು ಹೊಂದಿದಿ. ಯೇಸು ನಾಮದಲ್ಲಿ ಆತನ ಶಿಲುಬೆ ಮೇಲೆ ಗಾಯಪಟ್ಟಿದ್ದು ಎಷ್ಟು ನಿಜವೋ ನಿನಗೆ ಸ್ವಸ್ಥತೆ ಆಗಿದ್ದು ಕೂಡ ಅಷ್ಟೇ ನಿಜ. ಯೇಸು ಕ್ರಿಸ್ತನು ತನ್ನನ್ನು ತಾನು ಬಡವನಾಗಿ ಅರ್ಧ ನಗ್ನನಾಗಿ ಶಿಲುಬೆ ಮೇಲೆ ಮರಣಿಸಿದ್ದು ಎಷ್ಟು ನಿಜವೋ ನಿನ್ನ ಬಡತನವನ್ನು ದೂರ ಮಾಡಿದ್ದು ಕೂಡ ಅಷ್ಟೇ ನಿಜ. ಯೇಸು ಕೃಪಾ ಸಂಪೂರ್ಣ ದೇವರೇ ರಾಜ, ಇವತ್ತು ನಿನ್ನ ಸಮ್ಮುಖದಲ್ಲಿ ಯಾರ್ಯಾರು ತಲೆಬಾಗಿ ತನ್ನ ಪಾಪ ಅಪರಾಧಗಳನ್ನು ಒಪ್ಪಿಕೊಂಡು ಇನ್ನು ಮುಂದೆ ಪಾಪ ಮಾಡುವುದು ಎಂಬುದಾಗಿ ತೀರ್ಮಾನ ಮಾಡಿಕೊಳ್ತಾ ಇದ್ದಾರೆ ರಾಜ, ಅವರೆಲ್ಲರಿಗೆ ಸ್ವಸ್ಥತೆ ಉಂಟಾಗಲಿ. ಯಾರ್ಯಾರಿದ್ದಾರೆ ಸಂಪೂರ್ಣ ಜನರಿಗೆ ಸ್ವಸ್ಥತೆ ಉಂಟಾಗಲಿ, ಆರೋಗ್ಯ ಉಂಟಾಗಲಿ, ಬಿಡುಗಡೆ ಉಂಟಾಗಲಿ ಎಂಬುದಾಗಿ ಹಾರಿಸ್ತಾ ಕೃಪಾ ಸಂಪೂರ್ಣ ದೇವರೇ, ಪ್ರತಿಯೊಬ್ಬರ ಮೇಲೆ ನಿನ್ನ ಕರುಣೆ ದಯನಿಟ್ಟು ಅವರ ಆತ್ಮಗಳು ನಿತ್ಯ ನರಕಕ್ಕೆ ಹೋಗದಂತೆ ರಾಜ, ನಿತ್ಯ ಪಾತಾಳಕ್ಕೆ ಹೋಗದಂತೆ ಕರ್ತನೆ, ನಿನ್ನ ರಕ್ತದಿಂದ ನಮ್ಮೆಲ್ಲರನ್ನು ಶುದ್ಧೀಕರಿಸಿ ನಿತ್ಯ ಪರಲೋಕ ರಾಜ್ಯಕ್ಕೆ ಪರದೇಶಿಗೆ ಹೋಗುವಂತೆ ನಮಗೆ ಸೌಭಾಗ್ಯವನ್ನು ಅನುಗ್ರಹಿಸಿ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ. ಎಲ್ಲರೂ ನನ್ನ ಪ್ರಿಯ ಸಹೋದರಿ ಎಷ್ಟು ಆಸಕ್ತಿಯಿಂದ ಬಂದಿದ್ರಿ. ಈ ಒಂದು ವಿಡಿಯೋ ಎಲ್ಲರಿಗೂ ಶೇರ್ ಮಾಡ್ತಾರೆ, ಯಾಕಂದ್ರೆ ನಿಶ್ಚಯವಾಗಿ ಯೇಸು ಕ್ರಿಸ್ತನು ಒಬ್ಬರ ಮೇಲಲ್ಲ, ಈ ಎಲ್ಲರ ಮೇಲೆ ಕೈ ಇಟ್ಟು ಸ್ವಸ್ಥತೆ ಮಾಡಿರುವ ನಿಷ್ಕಪಟವಾದಂಥ ಭೇದ ಭಾವ ಇಲ್ಲದಂತೆ ಎಲ್ಲರಿಗೆ ಸ್ವಸ್ಥತೆ ಸಮಾನವಾಗಿ ಕೊಟ್ಟಿದ್ದಾನೆ. ಯೇಸುವಿನ ಈ ಸಂದೇಶ ಎಲ್ಲ ದೇಶ ವಿದೇಶಗಳಲ್ಲಿ ಸಾರಲ್ಪಡಬೇಕೆಂಬುದಾಗಿ ನನ್ನ ಹಾರೈಕೆ. ನೀವು ಕೂಡ ಇದನ್ನು ಶೇರ್ ಮಾಡ್ತೀರಿ ಎಂಬುದಾಗಿ ನಂಬ್ತೀನಿ. ಗಾಡ್ ಬ್ಲೆಸ್ ಯು.